हरिः गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणस्पत शृण्वन्नो निभिः श्रीदसाधनम्। ॐ शान्ति शान्ति शान्तिः। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः तुष्टुवागुंसस्तनूभिः व्यशेम देवहितैः यदायुः। स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ॐ शान्ति शान्ति शान्ति। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः तुष्टुवागुंसस्तनूभिः व्यशेम देवहितैः यदायुः। स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ॐ शान्ति शान्ति शान्तिः। ॐ मधुवातारुतायते मधुक्षरन्ति सिन्धवः। मधुनक्तमुतोषसि मधुमत्पार्थिवगं रजः मधुद्यौरस्तु न प्लिता मधुमानो वनस्पति मधुमागम् अस्तु सूर्यः माध्वीर्गावो भवन्तु नः। ॐ शान्ति शान्ति शान्ति। ॐ पूर्णमदः पूर्णमिदं पूर्णात् पूर्णमुदच्यते। शान्ति शान्ति शान्ति। ॐ असतो मा सद्गमय अमृतं गमय। ॐ शान्ति शान्ति शान्तिः।
ಶಿವರಾತ್ರಿ ಯಾವಾಗ? ಅದು ಸರಿ, ಯಾವ ಡೇಟು? ಫೆಬ್ರವರಿ 15 ಭಾನುವಾರ. ಈ ಸರಿ ಶಿವರಾತ್ರಿ ಭಾನುವಾರ ಬರ್ತಾ ಇದೆ. ಸುಮ್ಮನೆ ನಿಮಗೆ ಚೆಕ್ ಮಾಡಿದೆ. ನಮ್ಮ ರಾಮಕೃಷ್ಣ ಆಶ್ರಮದ ಕ್ಯಾಲೆಂಡರ್ ಸ್ವಲ್ಪ ಮೇಲೆ ಕೆಳಗೆ ಇರುತ್ತೆ. ರಾಮಕೃಷ್ಣ ಆಶ್ರಮದ್ದು ಪಂಚಾಂಗ ರಘು ಭಾನುವಾರ ಆದ್ದರಿಂದ ಒಂದಷ್ಟು ಸಂಕೀರ್ತಗಳನ್ನ ಅಭ್ಯಾಸ ಮಾಡಿಕೊಳ್ಳೋಣ. ಮತ್ತೆ ಶ್ರೀ ರುದ್ರ ಒಟ್ಟಿಗೆ ಹೇಳಕ್ಕಾಗಲ್ಲ. ಅವತ್ತು ಒಟ್ಟಿಗೆ ಹೇಳಬೇಕಂದ್ರೆ ನೀವು ಹೇಳ್ತೀರ, ನಾವು ಕೇಳೋರು ಇರಬೇಕಲ್ಲ. ನೀವು ಫಸ್ಟ್ ಹೇಳಿಬಿಟ್ಟು ಆಮೇಲೆ ಹಾಡುಗಳೆಲ್ಲ ನಮಗೆ ಬಿಟ್ಬಿಡ್ತೀರ. ಆಮೇಲೆ ನಾವು ಕೇಳಿದ್ರೆ ಶ್ರುತಿ ಅಂತೀರ. ನಾನು ಹೇಳ್ತೀನಿ ಹೆಂಗೆ ಅರೇಂಜ್ ಮಾಡಬೇಕಂತ. ಮೋಸ್ಟ್ಲಿ ಇಟ್ ವಿಲ್ ಬಿ ಫ್ರಮ್ 5:30 to 9:30. ಮಧ್ಯೆ ಒಂದೆರಡು ಬ್ರೇಕ್ ಕೊಡ್ತೀವಿ. ಸೊ ನೀವು ಮಾಡಿಕೊಂಡು ಇಲ್ಲಿ ವಿಶೇಷವಾದ ಪೂಜೆ, ಅಭಿಷೇಕ, ಸ್ವಾಮಿಗೆ ಎಲ್ಲ ಅರೇಂಜ್ ಮಾಡ್ತೀವಿ. ಭಾನುವಾರ ದೇವ್ರ ದಯೆಯಿಂದ ನಿನಗೂ ಹೇಳ್ತಾ ಇದ್ದೀನಿ, ನಾನು ಯಾವತ್ತೂ ಹಾಗೆ ಮಾಡಲ್ಲ. ನನ್ನ ಡ್ಯೂಟಿ, ನನ್ನ ತಪಸ್ಸದು. ಬೆಳಗ್ಗೆ ಅಲ್ಲಿ ಲೆಕ್ಚರು, ಇವಾಗ ಇಲ್ಲೇ ಲೆಕ್ಚರ್. ಇವತ್ತು ಸ್ವಲ್ಪ ಜಾಸ್ತಿ ಎಮೋಷನ್ ಆಗಿಬಿಟ್ಟಿದ್ರು ಬಂದಿರೋ ಭಕ್ತರೆಲ್ಲ. ಕಾಯ್ತಾ ಇರ್ತೀವಿ ಸ್ವಾಮೀಜಿ ಭಾನುವಾರ ಬರುತ್ತಾ, ಅಷ್ಟು ಜನ ಬಂದ್ಬಿಟ್ಟಿದ್ರು. ಅದು ತಪಸ್ಯ. ಸೊ ಅಭ್ಯಾಸ ಮಾಡ್ಕೊಳ್ಳೋಣ. ಯುದ್ಧಕಾಲ ಅಭ್ಯಾಸ ಅಲ್ಲ, ಮುಂಚೆನೆ ಅಭ್ಯಾಸ ಮಾಡ್ಕೊಳ್ಳೋಣ. ಶಿವಂದು, ಪಾರ್ವತಿದು, ದೇವಿದು, ಹಾಗೇನೆ ಬೇರೆ ಬೇರೆ ರಾಮಕೃಷ್ಣರು, ಶಾರದಾ ದೇವಿದೆಲ್ಲ ಆಯ್ತಲ್ಲ. ವಿವೇಕಾನಂದರದ್ದು 10ನೇ ತಾರೀಕು. ಯಾರ್ದು? ಅದು ಗುರು ಮಹಾರಾಜ್. ನಾನು ವಿವೇಕಾನಂದ ಶಾರದಾ ದೇವಿ ಹತ್ರ ಇದ್ದೀನಿ, ಇನ್ನೂ ಹೋಗಿಲ್ಲ ಅಲ್ಲಿಗೆ. ಐ ಹ್ಯಾವ್ ನಾಟ್ ರೀಚ್ ದೇರ್. ಐ ಆಮ್ ಸ್ಟಿಲ್ ಇನ್ 15th of February. ನೋಡಿ, 25 ಅಂತಿದ್ರಿ, ಈಗ ಫೆಬ್ರವರಿ 26ಕ್ಕೆ ಬಂದ್ಬಿಟ್ಟಿದ್ದೀರ. ಆಗೋಯ್ತು, ಕಾಲು ವರ್ಷ ಮುಗ್ದೋಗ್ತಾ ಇದೆ. ಯಾವಾರ ಅದು? ಗುರುವಾರ. ಇದು ಭಾನುವಾರ. ಶಿವನಿನ್ನ ಪಾದವ ನಂಬಿದೆ, ಎನ್ನ ಕಾಯುವ ಭಾರವು ನಿನ್ನದು ಎಂದೇ.
ಪಾದವ ನಂಬಿದೆ. ಭಕ್ತರ ಬಂಟ ನೀನಂತೆ, ಭಕ್ತರ ಬಂಟ ನೀನಂತೆ, ಮುನ್ನ ಬಾಣನ ಬಾಗಿಲ ಕಾಯ್ದವನಂತೆ, ಭಕ್ತರ ಬಂಟ ನೀನಂತೆ, ಮುನ್ನ ಬಾಣನ ಬಾಗಿಲ ಕಾಯ್ದವನಂತೆ, ಫಾಲ ಲೋಚನ ನಿನ್ನ ಭಜಿಸಿದ ಉಪಮನ್ಯು, ಫಾಲ ಲೋಚನ ನಿನ್ನ ಭಜಿಸಿದ ಉಪಮನ್ಯು, ಕ್ಷೀರವಾರಿಧಿತ್ತು ಸಲಹಿದೆ ತಂದೆ, ಫಾಲ ಭಜಿಸಿದ ಉಪಮನ್ಯು, ಕ್ಷೀರವಾರಿಧಿತ್ತು ಸಲಹಿದೆ ತಂದೆ, ಶಿವನಿನ್ನ ಪಾದವ ನಂಬಿದೆ, ಎನ್ನ ಕಾಯುವ ಭಾರವು ನಿನ್ನದು ಎಂದೇ, ಶಿವನಿನ್ನ ಪಾದವ ನಂಬಿದೆ, ಎನ್ನ ಕಾಯುವ ಭಾರವು ನಿನ್ನದು ಎಂದೇ, ಶಿವನಿನ್ನ ಪಾದವ, ಶಿವನಿನ್ನ ಪಾದವ, ಶಿವನಿನ್ನ ಪಾದವ ನಂಬಿದೆ. ತಂದೆ ನೀನು, ತಾಯಿ ನೀನು, ಬಂಧು ನೀ ಬಂಧು, ಬಂಧು ನೀನು, ಬಳಗ ನೀನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ತಂದೆ ನೀನು, ತಂದೆ ನೀನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮಾತ್ಯಾರಯ್ಯ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮಾತಾರಯ್ಯ, ತಂದೆ ನೀನು, ತಾಯಿ ನೀನು.
ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಹಾಲಲದು ನೀರಲದು ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಹಾಲಲದು ನೀರಲದು ತಂದೆ ನೀನು, ತಂದೆ ನೀನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ತಂದೆ ನೀನು, ತಂದೆ ನೀನು, ತಂದೆ ನೀನು, ತಾಯಿ ನೀನು. 11 करुणाकर हर शूल धरनी, करुणाकर शूल धरनी, करुणाकर हर शूल धरनी, वर गौरीपति सांब सदा शिव, वर गौरीपति सांब सदा शिव, करुणाकर हर शूल धरनी, करुणाकर हर शूल धरनी. परम दयाल परमेश्वर ने, परम दयाल परमेश्वर ने, वर फणिभूषण ने, पर शिव ने, परम दयाल परमेश्वर ने, करुणाकर हर शूल धरनी, करुणाकर हर शूल धरनी. हाल विलोचन गंगाधरनी, हाल विलोचन गंगाधरनी, पालिसूयं मनु रजत गिरीशने, हाल विलोचन गंगाधरनी, पालिसूयं मनु रजत गिरीशने, कैलासाधिप कैवल्यधाम
कैलासाधिप कैवल्यप्रद बालचन्द्रधरण्येश्वरणे कैलासाधिप कैवल्यप्रद बालचन्द्रधरण्येश्वरणे करुणाकर शूलधरणे करुणाकर शूलधरणे वरगौरी वरगौरीपति साम्ब सदा शिव करुणाकर हर शूलधरणे करुणाकर हर शूलधरणे करुणाकर हर शूलधरणे ತಾಯಿ ಭುವನೇಶ್ವರಿ ಕೇಳ್ಕೊತಿದ್ಲಂತೆ, ನನಗೆ ನಿನ್ನಂಗೆ ಇರುವಂತಹ ಒಬ್ಬ ಮಗ ಬರಲಿ, ಶಿವನನ್ನ ಪ್ರಾರ್ಥಿಸ್ಕೊತಿದ್ಲಂತೆ. ಶಿವ ಒಲದ. ಎಂಥವ್ರು ಕೊಟ್ಟ? ತಪಸ್ವಿನ ಕೊಟ್ಟ. ವೀರ ನರೇಂದ್ರ 135. ಸತ್ಯ ಜ್ಞಾನ ತಪೋನಿಧಿ. ಏನ್ ಅರ್ಥ ನೋಡಿ. ಭೃತ್ಯ ಜನರ ನಮನವಿದನು, ಭೃತ್ಯ ಜನರ ನಮನವಿದನು ಸ್ವೀಕರಿಸು ನರೇಂದ್ರ ಮುನಿಯೇ ಸತ್ಯ ಜ್ಞಾನ ತಪೋನಿಧಿಯೇ. ನಮಗೀಗ ಅದೆಲ್ಲ ಹೊರಟೋಗ್ಬಿಟ್ಟಿದೆಲ್ಲ. ಧ್ಯಾನಕ್ಕೆ ಕೂತ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಟೈಮ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಏನು ಕೊಡೋದು? QR ಕೋಡು. ಇನ್ಮೇಲೆ ಇಲ್ಲಿಗೆ ಬರುವಾಗೂ QR ಕೋಡ್ ಕಳಿಸ್ಬಿಡ್ತೀನಿ. ಅದನ್ನು ಹೀಗೆ ಅಂದ್ಬಿಟ್ಟು ಬನ್ನಿ, ಟೈಮ್ ಆದ್ಮೇಲೆ ಹಂಗೆ ಅಂದ್ಬಿಟ್ಟು ಹೊರಟೋಗ್ಬಿಡಿ. ಹಾಗಾಗ್ಬಿಟ್ಟಿದೆ. ನೆಮ್ಮದಿಯಿಂದ ಆರಾಮ್ಸೆ. ನೀವು ಅಲ್ಲೆಲ್ಲ ಹೊರಗಡೆ ಹೋಗಿ ಹಾಡ್ತಿರಲ್ಲ, ಮೈಕ್ ಇರುತ್ತಾ? ಎಷ್ಟು ಮೈಕ್ ಇರುತ್ತೆ? 3-4. ಪಾಪ ನಾವೇ ಕಡಿಮೆ 2 ಇಟ್ಕೊಂಡಿದ್ದೀವಿ. ಓಹೋ, ವೆರಿ ಗುಡ್. ಸೌಂಡ್ ಬಾಕ್ಸ್ ಎಲ್ಲಿರುತ್ತೆ? ಮೇಲಿರುತ್ತಾ ಆಚೆ ಇರುತ್ತೆ? ಆಚೆ. ಪರವಾಗಿಲ್ಲ. ನೆಕ್ಸ್ಟ್ ಟೈಮಿಂದ ಏನು ಇಡಬೇಡ ಕಣೋ, ಅಲ್ಲಿ ಅವ್ರದ್ದೇ ತರಿಸ್ಬೇಡ. ಅಮ್ಮ, ಭೃತ್ಯ ತದ್ಭೃತ್ಯ ಏನಂತ ಹೇಳ್ತಾರೆ? ಕಿಂಕರ, ಸೇವಕ, ಭೃತ್ಯ.
ಶ್ರೀರಾಮಕೃಷ್ಣರು ಒಂದು ಸರಿ ಧ್ಯಾನಕ್ಕೆ ಕೂತಿರ್ತಾರೆ ದಕ್ಷಿಣೇಶ್ವರದಲ್ಲಿ. ಅವರ ಮಾನಸಿಕ ಸ್ಥಿತಿ ಹೇಗಿತ್ತಂದರೆ, ತಮ್ಮ ಮುಂದಿನ ಕಾರ್ಯಗಳನ್ನು ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕತೆಯ ವಿಚಾರಧಾರೆಯನ್ನು ಪ್ರಸಾರ ಮಾಡೋದಕ್ಕೆ ಸಪ್ತ ಋಷಿಗಳ ಆ ಮಂಡಲದಿಂದ ಒಬ್ಬ ಋಷಿ ಬರ್ತಾನೆ. ನಾನು ಬರ್ತಿದ್ದೀನಿ ನಿನ್ನ ಕೆಲಸಕ್ಕೆ ಅಂತ ಹೇಳ್ತಾನೆ ಅಂತ. ಅದು ಸ್ವಾಮಿ ವಿವೇಕಾನಂದರು ಅಂತ ಹೇಳ್ತೀವಿ. ಗೌರಾಂಗ ಮಹಾಪ್ರಭು, ಮೀರಾ ಇವರೆಲ್ಲ ನೋಡಿ, ಗೌರಾಂಗ ಮಹಾಪ್ರಭು ಅವರ ವಿಚಾರಗಳನ್ನ ತೆಗೆದುಕೊಂಡಾಗ ನಮಗೆ ನಮ್ಮನ್ನು ನೋಡಿದ್ರೆ ಶೇಮ್ ಆಗುತ್ತೆ. ಏನಪ್ಪ ಅವ್ರ ಹೆಸರು ಹೇಳಿಕೊಂಡು ಹೂ ಓಡಾಡ್ತಿರ್ತೀವಿ. ಆದರೆ ಅವರು ಮಾಡಿದ ಎಂತಹ ಕೆಲಸಗಳಂದರೆ, ಗೌರಾಂಗ ಮಹಾಪ್ರಭು ಉಳ್ಕೊಂಡಿದ್ದ 48 ವರ್ಷ. 24ನೇ ವರ್ಷಕ್ಕೆ ಅವನು ಗಯೆಗೆ ಹೋಗಿ ಸನ್ಯಾಸ ತೆಗೆದುಕೊಂಡ. ಆಗಿನ ಕಾಲದ ಮಹಾನ್ ಮಹಾನ್ ವಿದ್ವಾಂಸರುಗಳನ್ನೆಲ್ಲ ಮೀರಿಸಿ ನಿಮಾಯ್ ಯಾಕೆಂದ್ರೆ ನೀಮ್ ಟ್ರೀ, ಬೇವಿನ ಮರದ ಕೆಳಗಡೆ ಹುಟ್ಟದ ಅಂತ ಹೇಳಿ ಅವನಿಗೆ ನಿಮಾಯ್ ಅಂತ ಕರೀತಾರೆ. ಒಬ್ಬೊಬ್ಬರದು ನಾವು ಓದ್ತಾ ಇದ್ರೆ ವಾಹ್, ಎಂಥ ಪುಣ್ಯ ಭೂಮಿನಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಅನ್ಸುತ್ತೆ. ಈಗಿನ ಯುವಕರಿಗೂ ಅನ್ಸುತ್ತೆ, ಯಾರ ಕಾಲಘಟ್ಟದಲ್ಲಿ ನಾವು ಹುಟ್ಟಿದ್ದೀವಿ ಅಂತ ಅನ್ಸುತ್ತೆ. ಉಳಿದದ್ದು ನಿಮಗೆ ಬಿಡ್ತೀನಿ, ಪತಂಜಲಿ ಯೋಗ ಸೂತ್ರ ಥರ ಉಳಿದದ್ದು ನೀವು ಲೆಕ್ಕ ಹಾಕೇಳಿ. ಆದರೆ ಯಾರು ಹೀಗೆಲ್ಲ ತಿಳ್ಕೊಳ್ಳಲ್ಲ. ಮಹಾಪ್ರಭು ವಿವೇಕಾನಂದರು ಭುವನೇಶ್ವರಿ ಕೇಳೋದಕ್ಕೆ ಶಿವ ಕಳಿಸಿಕೊಡ್ತಾನೆ. ಅದಕ್ಕೆ ಭುವನೇಶ್ವರಿ ಅವರು ನೋಡಿಬಿಟ್ಟು ಅವನ ಓಡಾಟ ನೋಡಿ, ಅವನ ಆಟಗಳನ್ನೆಲ್ಲ ನೋಡಿ ಹೇಳ್ತಾನೆ, ಅಲ್ಲ ನಾನು ಶಿವನ್ನ ಕಳಿಸು ಅಂದ್ರೆ ಅವನು ಒಂದು ಗಣನ ಕಳಿಸ್ಬಿಟ್ಟಿದ್ದಾನೆ, ಭೂತ್ ಗಣನ ಅಂತ ತಮಾಷೆ ಮಾಡ್ತಾನೆ. ಅಷ್ಟು ಆಕ್ಟಿವ್ ಆಗಿ ನರೇಂದ್ರನಾಥ ಅಷ್ಟು ಆಕ್ಟಿವ್ ಆಗಿತ್ತು. ಸೊ ಈ ಹಾಡು ಅವರ ಜೀವನದ ಸಾರವನ್ನು ತಿಳಿಸಿಕೊಡುತ್ತೆ. ಹೇಡಿ ಜನರ ಹೃದಯದಲ್ಲಿ ಆತ್ಮಶ್ರದ್ಧೆ ಶೂನ್ಯರಲ್ಲಿ. ಆಕ್ಚುಲಿ ನಮ್ಗೆ ಆತ್ಮಶ್ರದ್ಧೆ ಅನ್ನೋದೇ ಗೊತ್ತಾಗ್ತಿಲ್ಲ ನಮಗೆ. ಏನದು ಆತ್ಮಶ್ರದ್ಧೆ ಅಂದರೆ? ಶ್ರದ್ಧಾವಾನ್ ಲಭತೆ ಜ್ಞಾನ. ಆತ್ಮಶ್ರದ್ಧೆ ಸಿಡಿಲ ಸ್ನಿಗ್ಧ ಮೊಳಗಿನಿಂದ ಅರೇಸ್ ಅವೇಕ್ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧತ. ಈ ಪದಗಳು ನಮ್ಮ ಶಾಲೆಗಳಲ್ಲಿ ಬರ್ತಿರ್ಬೇಕಾಗಿತ್ತು, ನಮ್ಮ ಹೈಸ್ಕೂಲ್ಗಳಲ್ಲಿ ಬರ್ತಿರ್ಬೇಕಾಗಿತ್ತು, ನಮ್ಮ ಕಾಲೇಜ್ಗಳಲ್ಲಿ ಬರ್ತಿರ್ಬೇಕಾಗಿತ್ತು. ತುಂಬ ಕಷ್ಟಪಟ್ಟು ತುಮಕೂರು ಯೂನಿವರ್ಸಿಟಿಲಿ ಬರೋ ಥರ ಮಾಡ್ತಾ ಇದ್ದೀವಿ ನಾವು. ಇನ್ಯಾವ ಯೂನಿವರ್ಸಿಟಿ ದೇಶದಲ್ಲಿ ಇಂತಹ ಕೆಲಸ ಮಾಡ್ತಿಲ್ಲ. ಬರೀ ಊಟ ಅಲ್ಲ, ಬರೀ ಅನ್ನದಾನ ಅಲ್ಲ, ಜ್ಞಾನದಾನನೂ ಮಾಡ್ತಾ ಇದ್ದೀವಿ ನಾವು. ಈಗ 13ನೇ ತಾರೀಕು ಸ್ವಾಮಿಗಳು ಬರ್ತಾ ಇದ್ದಾರೆ. ಎಲ್ಲಿ? ಯಾವ ಸ್ವಾಮಿಗಳವರು? ಹರಿಹರಾಪುರ ಸ್ವಾಮಿಗಳು. ಬಹಳ ಚೆನ್ನಾಗಿ ಮಾತಾಡ್ತಾರೆ, ಓದ್ಕೊಂಡಿದ್ದಾರೆ. ಯಾಕೆ ಸನ್ಯಾಸಿಗಳನ್ನ ಮಧ್ಯೆ ಕರೆಸ್ತೀನಿ ಅಂದರೆ ಆ ಶಕ್ತಿ ಇರಲಿ ಅಂತ. ಇನ್ನೇನು ನನ್ನನ್ನು ಕೊಪ್ಪಳ ಸ್ವಾಮೀಜಿ ಕರೆಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಾನೇ ಹೋಗ್ತೀನಿ ಜಪಾನಂದರು ನೋಡೋಕ್ಕೆ ಅಂತ. ನಾನೇ ಹೋಗ್ತೀನಿ ಸ್ವಾಮೀಜಿ. ನಾವಿಬ್ರದ್ದು ಫೈಟ್ ಆಗ್ತಾ ಇದೆ, ಯಾರು ಹೋಗ್ತಾರೆ ಅಂತ. ಕೊನೆಗೆ ನಾನೇ ಗೆಲ್ತಾ ಇದ್ದೀನಿ. ಏಕೆಂದರೆ ಅವ್ರಿಗೆ ಆಕ್ಸಿಡೆಂಟ್ ಆದಮೇಲೆ ಸ್ವಲ್ಪ ಕಾಲಕ್ಕೆ ತೊಂದರೆ ಇದೆ, ಅವ್ರಿಗೆ ಟ್ರಾವೆಲ್ ಮಾಡೋದೆಲ್ಲ ಕಷ್ಟ. ಅದಕ್ಕೆ ಸ್ವಾಮಿಗಳೇ ನೀವು ಅಲ್ಲೇ ಇರಿ, ನಡೆದಾಡೋ ಶಿವ ನೀವು ಅಲ್ಲಿರಿ, ನಾನು ಬರ್ತೀನಿ ಅಲ್ಲಿಗೆ ಅಂತ ಹೇಳಿ ಸದ್ಯದಲ್ಲೇ ಹೋಗ್ತಾ ಇದ್ದೇನೆ ಅವ್ರನ್ನ ನೋಡ್ಕೊಂಡು ಕರ್ಕೊಂಬರೋಕ್ಕೆ. ಅವರ ಉಪನ್ಯಾಸವನ್ನು ತುಮಕೂರು ಯೂನಿವರ್ಸಿಟಿಲಿ ಇರಿಸ್ತಾ ಇದ್ದೀನಿ. ನೀವೆಲ್ಲ ಬರಬೇಕಾಗ ಅವರ ಉಪನ್ಯಾಸಕ್ಕೆ ನೀವು ಬರಲೇಬೇಕು. ಎಂಥ ಉಪನ್ಯಾಸಗಳು ಮಾಡ್ತಾರವರು, ಮಹಾನ್
ಎಲ್ಲ ಸ್ವಾಮಿಗಳನ್ನ ಒಂದು ಪಕ್ಕ ಇಟ್ಟುಬಿಡಿ, ಇವರೊಬ್ಬರನ್ನ ಒಂದು ಪಕ್ಕ ಇಡಿ, ಇವರೇ ಗೆಲ್ತಾರೆ. ಅಂಥ ಸರಳ ವ್ಯಕ್ತಿ, ಎಂಥ ಮಾತುಗಳನ್ನ ಆಡ್ತಾರೆ. ಸೊ ಇದು ಸಾಧ್ಯವಾಗೋದೆಲ್ಲಿ ಅಂದರೆ ಅಂದರೆ ನೀವೇನು ಕೂಡ ಭಾಳ ಕಷ್ಟ, ತುಂಬ ಕಷ್ಟ ಈ ಕೆಲಸ ಮಾಡಲಿಕ್ಕೆ. ಯಾವ್ದಾರು ಆರ್ಕೆಸ್ಟ್ರಾ ತಗೊಂಬಾನಿ ಎಲ್ಲರೂ ಹ್ಞೂ ಅಂತಾರೆ, ಯಾರೋ ಸಿನಿಮಾ ಆ್ಯಕ್ಟ್ರ್ ಕರ್ಕೊಂಬಾನಿ ಹ್ಞೂ ಅಂತಾರೆ. ಸ್ವಾಮಿಗಳನ್ನ ಪ್ರೇರಣಾ ಉಪನ್ಯಾಸ ಕರ್ಕೊಂಬನ್ನಿ ಅಂದರೆ ಅಂತಾರೆ. ಅವ್ರನ್ನೆಲ್ಲ ಬಡ್ದು ಎಬ್ಸಿ ಕರ್ಕೊಂಬರ್ತಾ ಇದ್ದೀನಿ. ಸೊ ಮೋಸ್ಟ್ಲಿ ನೆಕ್ಸ್ಟ್ ಪ್ರೇರಣಾ ಉಪನ್ಯಾಸಕ್ಕೆ ಕೊಪ್ಪಳ ಸ್ವಾಮಿಗಳಿರ್ತಾರೆ. ನೀವು ಬರಬೇಕು, ಅವತ್ತು ಬರಬೇಕು, ನೀವು ಅವ್ರ ಮಾತು ಕೇಳಬೇಕು. ಸತ್ಯ ಜ್ಞಾನ ತಪೋನಿಧಿ ವೀರ್ಯ ಧೈರ್ಯ ತ್ಯಾಗ ಗಣಿಯೇ ಭೃತ್ಯ ಜನರ ನಮನವಿದನು ಭೃತ್ಯ ಜನರ ನಮನವಿದನು ಸ್ವೀಕರಿಸು ನರೇಂದ್ರ ಮುನಿಯೇ. ಒಂದೊಂದು ಲೈನ್ ತಗೊಳ್ಳಿ, ನೀವು ಹಾಡೋದು ನೋಡಿದ್ದೀನಿ, ಒಂದೊಂದು ಲೈನೇ ತಗೊಳ್ಳಿ. ಸತ್ಯ ಜ್ಞಾನ ತಪೋನಿಧಿ ಹೇಳಿ. ಜ್ಞಾನ ತಪೋನಿಧಿ, ಸತ್ಯ ಜ್ಞಾನ ತಪೋನಿಧಿ, ಜ್ಞಾನ ತಪೋನಿಧಿ, ವೀರ್ಯ ಧೈರ್ಯ ತ್ಯಾಗ ಗಣಿಯೇ ವೀರ್ಯ ಧೈರ್ಯ ತ್ಯಾಗ ಗಣಿಯೇ ಸತ್ಯ ಜ್ಞಾನ ತಪೋನಿಧಿ, ಜ್ಞಾನ ತಪೋನಿಧಿ, ವೀರ್ಯ ಧೈರ್ಯ ತ್ಯಾಗ ಗಣಿಯೇ ವೀರ್ಯ ಧೈರ್ಯ ತ್ಯಾಗ ಗಣಿಯೇ ಸತ್ಯ ಜ್ಞಾನ ತಪೋನಿಧಿಯೇ ಜ್ಞಾನ ತಪೋನಿಧಿಯೇ ಭೃತ್ಯ ಜನರ ನಮನವಿದನು ಭೃತ್ಯ ಜನರ ನಮನವಿದನು ನಮನವಿದನು ಸ್ವೀಕರಿಸು ನರೇಂದ್ರ ಮುನಿಯೇ. ಸ್ವೀಕರಿಸು ನರೇಂದ್ರ ಮುನಿಯೇ, ಸ್ವೀಕರಿಸು ನರೇಂದ್ರ ಮುನಿಯೇ. ಸತ್ಯ ಜ್ಞಾನ ತಪೋನಿಧಿಯೇ ಜ್ಞಾನ ತಪೋನಿಧಿಯೇ ಸತ್ಯ ಜ್ಞಾನ ತಪೋನಿಧಿಯೇ ವೀರ್ಯ ಧೈರ್ಯ ತ್ಯಾಗ ಗಣಿಯೇ ಸತ್ಯ ಜ್ಞಾನ ತಪೋನಿಧಿಯೇ
ಭ್ರಾಂತಿ ಭವದ ಭ್ರಾಂತಿ ಭವದ ಭ್ರಾಂತಿ. ನೋಡಿದ್ರ? ಭವದ ಭ್ರಾಂತಿ ಭವದ ಭ್ರಾಂತಿ ಭವಣೆ ನೀಗೆ ಭವದ ಭ್ರಾಂತಿ ಭವಣೆ ನೀಗೆ ಭವದ ಭ್ರಾಂತಿ ಭವಣೆ ನೀಗೆ ಹರನೆ ನರನ ವೇಷ ತಾಳ್ದೆ ನರನ ವೇಷ ತಾಳ್ದೆ ಹರನೆ ನರನ ವೇಷ ತಾಳ್ದೆ ನರನ ವೇಷ ತಾಳ್ದೆ ಕವಿದ ಭ್ರಮೆಯ ಕತ್ತಲಳಿಸಿ ಕವಿದ ಭ್ರಮೆಯ ಕತ್ತಲಳಿಸಿ ಕತ್ತಲಳಿಸಿ ದಿವ್ಯ ಜ್ಞಾನ ಪ್ರಭೆಯ ತೋರ್ದೆ ತೋರ್ದೆ ಕವಿದ ಭ್ರಮೆಯ ಕತ್ತಲಳಿಸಿ ಭ್ರಮೆಯ ಕತ್ತಲಳಿಸಿ ದಿವ್ಯ ಜ್ಞಾನ ಪ್ರಭೆಯ ತೋರ್ದೆ ಜ್ಞಾನ ಪ್ರಭೆಯ ತೋರ್ದೆ ಶಾಂತಿ ಕಾಂತಿ ನೀಡಿದೆ ಶಾಂತಿ ಕಾಂತಿ ನೀಡಿದೆ ಶಾಂತಿ ಕಾಂತಿ ನೀಡಿದೆ ಸತ್ಯ ಜ್ಞಾನ ತಪೋನಿಧಿಯೇ ವಿಜ್ಞ ಧೈರ್ಯ ತ್ಯಾಗ ಗಣಿಯೇ ಸತ್ಯ ಜ್ಞಾನ ತಪೋನಿಧಿಯೇ ವೀರ್ಯ ಧೈರ್ಯ ತ್ಯಾಗ ಗಣಿಯೇ ಸತ್ಯ ಜ್ಞಾನ ತಪೋನಿಧಿಯೇ ಹೇಳಿ ಜನರ ಹೃದಯದಲ್ಲಿ ಹೃದಯದಲ್ಲಿ ಹೇಳಿ ಜನರ ಹೃದಯದಲ್ಲಿ ಹೇಳಿ ಜನರ ಹೃದಯದಲ್ಲಿ ಆತ್ಮಶ್ರದ್ಧೆ ಶೂನ್ಯರಲ್ಲಿ ಹೇಳಿ ಜನರ ಹೃದಯದಲ್ಲಿ ಆತ್ಮಶ್ರದ್ಧೆ ಶೂನ್ಯರಲ್ಲಿ ಸಿಡಿಲ ಸ್ನಿಗ್ಧ ಮೊಳಗಿನಿಂದ ನಿಂದ ಸಿಡಿಲ ಸ್ನಿಗ್ಧ ಮೊಳಗಿನಿಂದ ಮೊಳಗಿನಿಂದ ಶಕ್ತಿ ಶ್ರದ್ಧೆ ಹೊಳೆ ಹರಿಸಿದೆ ಹೊಳೆ ಹರಿಸಿದೆ ಧೈರ್ಯ ಸ್ಥೈರ್ಯ ಬೇತ್ತಿದೆ ಧೈರ್ಯ ಸ್ಥೈರ್ಯ ಬೇತ್ತಿದೆ ಸತ್ಯ ಜ್ಞಾನ
त्याग गणिये ज्ञान तपोनिधिये वीर्य धैर्य त्याग गणिये सत्य ज्ञान तपोनिधिये ज्ञान तपो क्लेश कष्ट ग्रस्त जन के क्लेश कष्ट ग्रस्त जन के क्लेश कष्ट ग्रस्त जन के क्लेश अमृत सुखद धामवादे सुखद धामवादे क्लेश कष्ट ग्रस्त जन के अमृत सुखद धामवादे सुखद धामवादे ईशरूपे राम कृष्ण राम कृष्ण ईशरूपे राम कृष्ण शिष्य रत्न शिखामणिये मणिये ईशरूपे राम कृष्ण शिष्य रत्न शिखामणिये राम कृष्ण ज्ञान सौख्यदातने ज्ञान सौख्यदातने सत्य ज्ञान तपोनिधिये वीर्य धैर्य त्याग गणिये भृत्य जनारा नमन विदनो भृत्य जनारा नमन विदनो स्वीकरिसु नरेन्द्र मुनिये सत्य ज्ञान तपोनिधिये सत्य ज्ञान तपोनिधिये वीर्य धैर्य त्याग गणिये सत्य ज्ञान तपोनिधिये वीर्य धैर्य त्याग गणिये भृत्य जनारा नमन विदनो भृत्य जनारा नमन विदनो स्वीकरिसु नरेन्द्र मुनिये सत्य ज्ञान तपोनिधिये वीर्य धैर्य त्याग सत्य ज्ञान तपोनिधिये ಈಗಿನ ಕಾಲಘಟ್ಟಕ್ಕೆ ಇದು ಬೇಕು ಈ ಹಾಡುಗಳು. ನೀವು ಮುಂದೆ ಹೆಂಗೆ ಹೋಗಿ ನಾ ಭಜನ್ಸ್ ಮಾಡ್ತಿರೋ ದೇವಸ್ಥಾನಕ್ಕೆ ದೇವಸ್ಥಾನ ಹೆಂಗೆ ಓಪನ್ ಮಾಡ್ತಿರೋ ಅನ್ನೋ ಭಯ ಬಂದ್ಬಿಡ್ತಾ ಇದೆ ನಮಗೆ. ನಿಮಗಿಲ್ಲ ಅನ್ಸುತ್ತೆ, ಯಾಕಂದ್ರೆ ಸದ್ಯ
ಕಳೀತು ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ನೀವು ಗಟ್ಟಿಯಾಗಬೇಕೀಗ, ನೀವು ಎಚ್ಚರವಾಗಬೇಕೀಗ. ಹೆಂಗಾಗಿದೆ ನೋಡಿ ನಮ್ಮ ದೇಶ, ಹೇಗೆ ಅಟ್ಯಾಕ್ ಮಾಡ್ತಿದ್ದಾರೆ ನೋಡಿ ನಮ್ಮ ದೇವರುಗಳಿಗೆ. ಯಾಳು ಹೆಂಗಸು ದೇವಸ್ಥಾನ ಒಳಗಡೆ ಹೋಗಿದ್ದಾಳೆ, ಏನೇನು ಮಾಡಬಾರ್ದು ಎಲ್ಲ ಮಾಡಿ ಬಂದಿದ್ದಾಳೆ, ಯಾರು ಹೇಳೋರಿಲ್ಲ. ಇದೇ ರೀತಿ ಇವತ್ತು ಒಬ್ಳು, ನಾಳೆ 1,000 ಜನ ಹೋಗ್ತಾರೆ. ನೀವು ಎಚ್ಚರ ಇಲ್ಲದೆ ಇದ್ರೆ. ಬಹಳ ನೋವಾಗ್ತಾ ಇದೆ ನನಗೆ. ಹುಡುಗರು ನೋಡಿದ್ರೆ ಛೇ, ಇವರು ನಮ್ಮ ದೇಶದವರು ಅಲ್ಲವೇ ಅಲ್ಲ, ಯಾವುದೋ ರಾಕ್ಷಸೀಯ ಸಂಕುಲಕ್ಕೆ ಬಂದಿದ್ದಾರೇನೋ ಇವರೆಲ್ಲ ಅಂತ ಅನಿಸ್ಬಿಡುತ್ತೆ. ಎಲ್ಲೋಯ್ತು ಆ ಪಾವಿತ್ರತೆ, ಎಲ್ಲೋಯ್ತು ಆ ಭಕ್ತಿ, ಎಲ್ಲೋಯ್ತು ಆ ಸಂಸ್ಕಾರ, ಎಲ್ಲೋಯ್ತು ಆ ಸಂಪ್ರದಾಯ. ನೀವೇ ನೋಡಿ. ಬೇಡ 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 ಬೇಡ, ನೋಡ್ತಾ ಇರಿ. ಬಹಳ ನಮಗೆ ಪ್ರತಿ ಸರಿ ವಿಚಾರಗಳನ್ನು ಕೇಳಿದಾಗ ಮೈ ಕುದಿಯುತ್ತೆ. ಏನು ಮಾಡೋಕ್ಕಾಗುತ್ತೆ ನಮಗೆ? ಹಿಂದೂಗಳೇ ಶತ್ರುಗಳು, ನಮಗೆ ನಮ್ಮ ಪಕ್ಕದವರೇ ಶತ್ರುಗಳಾಗ್ತಾರೆ. ಒಂದು ದೇವಸ್ಥಾನ, ಒಂದು ಮಂದಿರ, ಯಾವ ಒಗ್ಗಟ್ಟಿಲ್ಲ. ಯಾವಾಗ ನೋಡೋ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಅವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಬರೀ ಇದೇ ಆಗೋಯ್ತು. ವರ್ಷಕ್ಕೊಂದು ದಿವಸ ದೇವಸ್ಥಾನ ಕಟ್ಟಿಸ್ಬಿಟ್ಟು ವರ್ಷಕ್ಕೊಂದು ದಿವಸ ಕ್ಲೀನ್ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡೋದಲ್ಲ ನಮ್ಮ ಸಂಪ್ರದಾಯ. ಎಲ್ರಿಗೂ ಇದು ಅನ್ವಯ ಆಗತ್ತೆ. ದಡ ಕಟ್ಬಿಟ್ಟು ಪಿ ಊದ್ಬಿಟ್ಟು ಮೈಕೆಲ್ಲ ಹಾಕಿ ಧಮಾರ್ ಅಂದ್ಬಿಟ್ಟು ಹೊಡೋಗ್ಬಿಡೋದಷ್ಟೇ. ಹೋಗ್ತಿದ್ದೀರಾ ದೇವಸ್ಥಾನಗಳಿಗೆ? ಕಾರ್ತಿಕ ಬಿಟ್ರೆ ಬೇರೆ ದಿವಸ ಈ ದೇವಸ್ಥಾನಗಳಿಗೆ ಯಾರು ಹೋಗ್ತಾರಾ? ಮತ್ತೆ ಯಾಕೆ ಕಟ್ಟಿಸ್ತ್ರಿ? ದುಡ್ಡ ಮುಖ್ಯ ನಮಗೆ. ಬಹಳ ನೋವಾಗ್ತಾ ಇದೆ ನನಗೆ. ಧೂಳು 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 ಧೂಳು. ಯಾವ ವಿಗ್ರಹ ಹಿಂಗ್ ಮುಟ್ಟು ಧೂಳು. ಮುಂದಿನ ವರ್ಷ ತಾನೆ, ಈ ವರ್ಷ ಆಗೋಯ್ತಲ್ಲ ಕಾರ್ತಿಕ ಮಾಸ. ಮತ್ತೆ ಯಾಕೆ ಕಟ್ಟಿಸ್ತೀರಿ ನೀವು? ನಿಮ್ಗೆ ಹೇಳ್ತೀನಿ ಕೇಳಿ, ಹೆಸರುಗಳು ಹೇಳಲ್ಲ. ಇಲ್ಲಿ ನಾವು ಕಟ್ಟಿಸ್ತೀವಿ ಅಂತ ಹೇಳಿದ್ರು ಮೂಲೆಯಲ್ಲಿ. ಸ್ವಾಮೀಜಿ ನಿಮ್ಮ ಹತ್ರ ಇದ್ರೆ ಶುದ್ಧವಾಗಿರುತ್ತೆ, ಕ್ಲೀನ್ ಆಗಿರುತ್ತೆ, ನೋಡ್ಕೋತೀರಾ, ನನಗೆ ಫಸ್ಟ್ ಜಾಕ್ ಹಾಕೋದು. ನಾನು ಹೇಳಿದೆ, ನಾವು ಕಟ್ಸ್ಬಿಡ್ತೀವಿ ಸ್ವಾಮೀಜಿ. ಕಟ್ಸೋದೆಲ್ಲ ಮುಖ್ಯ, ಅದನ್ನ ನೋಡ್ಕೊಳ್ಬೇಕು. ನೋಡಿ, ದಡ 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 ಒಡದ್ ಹಾಕಿ ಮಾಡಿ ಕಟ್ ಅವರ ತೃಪ್ತಿಗೆ. ಇವತ್ತೇನಾಗಿದೆ? ಇದು ಉದಾಹರಣೆ ಕೊಟ್ಟೆ ಅಷ್ಟೇ, ನೂರಾರು ಉದಾಹರಣೆಗಳಿದೆ. ಇದು ನಾವು ಹೋಗ್ತಿದ್ದೀವ? ನಾವ್ಯಾರಾದ್ರೂ ಅಶ್ವತ್ಥ ವೃಕ್ಷಕ್ಕೆ ಹೋಗ್ತಾ ಇದ್ದೀವ? ಬೇಸೆ ಬಿಟ್ಬಿಡ್ತಾ ಇದ್ದೀವಿ ನಾವು. ತುಳಸಿ ಗಿಡ ಚೂರು ಉಳ್ಕೊಂಡಿದೆ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ನಿಮ್ಮನ್ನೆಲ್ಲ ನೋಡಿ ಆ ತಾಯಿ ತುಳಸಿ ಮಾತೆಯನ್ನು ಒಂದು ಜ್ಞಾಪಿಸ್ಕೊಳ್ತೇನೆ. ಎಲ್ಲ ಹೋಯ್ತು ಎಲ್ಲ. ಇನ್ನೊಂದು ಹೇಳ, ಬೇಜಾರು ಮಾಡ್ಕೋಬೇಡಿ. ಇನ್ನು ನಾನು ಸುಮ್ಮನೆ ಇರೋದಕ್ಕೆ ಹೋಗಲ್ಲ. ಇನ್ನು ಶುರು ಮಾಡಬೇಕಾಗುತ್ತೆ ನಾವು. ಈ ಹಾಡುಗಳೆಲ್ಲ ಅದೇ. ಎಷ್ಟು ಜನ ಈ ಹಿಂದೂ ಧರ್ಮದ, ಈ ಹಿಂದೂಗಳಾದ ಹಿಂದೂ ನಾಡಿನಲ್ಲಿ ಪ್ರತಿ ದಿವಸ ಮನೆ ಮುಂದೆ ರಂಗೋಲೆ ಹಾಕ್ತಾರೆ ಹೇಳಿ? ಮೊದಲು ಶುಕ್ರವಾರ ಸಗಣಿ ನೀರನ್ನು ಹಾಕಿ ರಂಗೋಲಿ ಎಲ್ಲ ಹಚ್ಚಿ, ಅವರ ಇಂಟೆಲಿಜೆನ್ಸ್, ಅದು ರಂಗೋಲಿ ತಗೊಂಡು 4 ಲೈನ್ ಎಳೆಯೋರು. ಈಗ 1 ಲೈನ್ ಎಳೀರಿ ನೋಡೋಣ. ಅದಕ್ಕೂ ಮಿಷಿನ್ ತಂದುಬಿಟ್ಟಿದೆ, ಅಂಟಿಸ್ಬಿಟ್ಟು ಹೊಡೋಗ್ಬಿಡು, ಹೋಗತ್ತ ಆ ಕಡೆ.
4 ಲೈನ್ ಎಳೆಯೋರು ನಿಮ್ಮ ಹಿರಿಯರು, ನಿಮ್ಮ ಮನೆಯಲ್ಲಿ ಹಿಂದೆ 4 ಲೈನ್, 3 ಲೈನ್ ಎಳೆಯೋರು. ಹೊಸಲಿಗೆ ಪೂಜೆ ಮಾಡಿ, ಹೊಸ್ತಲಿಗೆ ರಂಗೋಲಿ ಹಾಕಿ, ಅರಿಶಿನ ಕುಂಕುಮ ಹಾಕೋರು. ಎಲ್ಲ ಮಾಡ್ರನ್. ಏನದು? ಅಲ್ಲ ಕೋಡ್ ಏನೋ, ಕ್ಯೂರ್ ಕೋಡ. ಟೊಮ್ಯಾಟೊ ಬೇಕು, ಜೊಮ್ಯಾಟೊಗೆ ಫೋನ್ ಮಾಡು. ಬ್ರೇಕ್ಫಾಸ್ಟ್ ಬೇಕು, ಇವ್ರಿಗೆ ಫೋನ್ ಮಾಡು. ಎಲ್ಲ ಇವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ನಾವು ಅಭಿವೃದ್ಧಿ ಹೊಂದಿದ ನಾಡು ಅನ್ಕೋತೀವಿ. ಅಭಿವೃದ್ಧಿ ಹೊಂದಿಲ್ಲ, ನೀವು ವಿನಾಶದತ್ತ ಹೋಗ್ತಾ ಇದ್ದೀರ ನೀವು ನಮ್ಮ ಸಂಸ್ಕೃತಿನ. ನಾನು ಒಂದೊಂದ್ಸಲಿ ಬೇಜಾರಾದಾಗ ಶಂಕರ ಭಗವತ್ಪಾದಾಚಾರ್ಯರಿದ್ದಾಗ ಭಾರತ, ಬುದ್ಧ ಇದ್ದಾಗ ಭಾರತ, ಚೈತನ್ಯ ಮಹಾಪ್ರಭು ಇದ್ದಾಗ ಬಂಗಾಳ, ಪಂಢರಪುರದ ಅಂದರೆ ಇಲ್ಲಿಯ ಮಹಾರಾಷ್ಟ್ರದ ಸಂತರು, ಏಕನಾಥ, ಈ ರಾಮದಾಸರು, ಇವರೆಲ್ಲ ಇದ್ದಾಗ ಎಂಥ ಭಾರತ ಇತ್ತು ಅಂತ ಒಂದೊಂದ್ಸರಿ ಓದ್ಕೋತಾ ಇರ್ತೀನಿ ನೋಡ್ಕೊಂಡು. ನೀವೇ ಹೇಳಿ, ಇರ್ಲಿ ಬಿಡಿ. ಇಲ್ಲ, ಇನ್ನು ನೀವು ಎಚ್ಚೆತ್ಕೋಬೇಕು. ಯು ಶುಡ್. ಒಂದು ಮಾತು ಹೇಳ್ತೀನಿ, ನಾನು ಬೇಜಾರು ಮಾಡ್ಕೋಬೇಡಿ. ನಮ್ಮ ಆಶ್ರಮದ ಕೆಲಸ ಮಾಡಕ್ಕೆ ಬರ್ತಾಳಲ್ಲ ಚೆನ್ನಮ್ಮ ಅಲ್ವಾ, ನಾಗಮ್ಮ ಒನ್ ಆಫ್ ದ ಬೆಸ್ಟ್ ಆರ್ಟಿಸ್ಟ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್. ಮೊನ್ನೆ ನಾನು 1ನೇ ತಾರೀಕು ಅಲ್ವಾ, ಸೊ 30ನೇ ತಾರೀಕು ರಾತ್ರಿ ರೂಮಲ್ಲಿದ್ದೆ. ಬೆಳಗ್ಗೆ ಹಿಂಗೆ ಬಾಗಿಲು ತಕೊಂಡು ಹೋಗ್ತಿದ್ರೆ ದೊಡ್ಡದಾಗಿ ರಂಗೋಲೆ ಹಾಕಿಬಿಟ್ಟು ಹ್ಯಾಪಿ ನ್ಯೂ ಇಯರ್ ಅಂತ ಹಾಕಿ 2026 ಅಂತ ಬರೆದಿದ್ದಾಳು. ಅವಳು ಪ್ರಿಂಟ್ ಮಾಡ್ದಂಗಿದೆ ಅವಳು ರಂಗೋಲಿಯಲ್ಲಿ. ಅಲ್ಲಿ ನಾನು ಅವಳಿಗೆ ಹೊಗಳ್ತಿಲ್ಲ, ಆ ಸಂಪ್ರದಾಯಕ್ಕೆ ಹೊಗಳ್ತಾ ಇದ್ದೀನಿ. ಏಕಾಗ್ರತೆ, ಯು ಗೆಟ್ ದ ಕಾನ್ಸಂಟ್ರೇಷನ್, ಹೌ ಬ್ಯೂಟಿಫುಲಿ. ಆ್ಯಂಡ್ ಅಲ್ಲಿ ಏನದು ಸ್ಕೇಲ್ ಇಟ್ಕೊಂಡು, ದಾರ ಇಟ್ಕೊಂಡು, 5 ಜನ 6 ಜನ ಇಟ್ಕೊಂಡು, ಅದು ಸರಿ ಚುರ್ರು ಅಂತ ಹಾಕೊಂಡು ನಾವೇ ಕಡಿಮೆ ಹಾಕಮ್ಮ, ರಸ್ತೆ ಇಲ್ಲ ನಿಂಗೆ ಯಾಕೆ ಅಷ್ಟೊಂದು ಹೇಳಿದ್ರು ಕೇಳೋದೇ ಇಲ್ಲ ಅವಳು. ಹಬ್ಬ ಹರಿದಿನ ಬಂತು ಅಂದರೆ ಅವಳದೇ ರಾಜ್ಯ. ಬೆಳಗ್ಗೆ 4:15 6:30ವರೆಗೆ ಹಾಕ್ತಾನೇ ಇರ್ತಾಳೆ. ಈಗ ಹೇಳೋದು ಕೇಳಿಸ್ಕೊಡಿ. ಆ ಕಾಡು ಮನುಷ್ಯರು, ಮೃಗಗಳು, ಮೃಗ ತಪ್ಪಾಗುತ್ತೆ, ಮೃಗ ಅಲ್ಲ, ಮೃಗ ಆದರೂ ಅದಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಇದೆ. ರಾಕ್ಷಸರು ನಡ್ಕೊಂಡು ಹೋಗ್ತಾರೆ ಅದ್ರ ಮೇಲೆ, ನೋಡಿದ್ದಾರೆ. ರಂಗೋಲೆ ಇದೆ, ಚೂರು ಪಕ್ಕಕ್ಕೆ ಹೋಗಕ್ಕಾಗಲ್ವಾ? ಫೋನಲ್ಲಿ. ಇದೇ ನಮ್ಮ ಸಂಸ್ಕೃತಿ. ದೇವ್ರು ಒಳ್ಳೇದು ಮಾಡ್ದ, ನನ್ನ ಇಲ್ಲಿ ಬಟ್ಟೆ ಹಾಕ್ಬಿಟ್ಟು ಆಶ್ರಮದ ಒಳಗಡೆ ಇರಿಸಿದ್ದಾನೆ. ಹೊರಗಡೆ ಇದ್ದಿದ್ರೆ ಏನ್ ಹೇಳಿ ನೀವೇ. ಆಮೇಲೆ ಮಗು ಹೋಗ್ತಾ ಇದೆ ಮುಂದ್ಗಡೆ ಅಲ್ವಾ, ಪಾಪು ಬೇಡ ಎಷ್ಟು ಜನ ರಂಗೋಲೆ ಇದೆ ನೋಡು, ಎಷ್ಟು ಜನ. ಅದ್ರ ಮೇಲೆ ಎದೆ ಒಳಗಡೆ ಕಾಲಿಟ್ಟು ನಡೆದಂಗಾಗತ್ತೆ. ಹಿಂದೆ ಆ ಎಂಥದ್ದು ಇದು ಸಗಣಿ ಗೋಮೆ ಹಚ್ಚಿ ಏನು ರಂಗೋಲಿಯರು. ಶುಕ್ರವಾರ ಅಯ್ಯೋ ರಾಮ, ಎಲ್ಲ ಲೇಡೀಸು ಬ್ಯುಸಿ. ಇವಾಗಲೂ ಬ್ಯುಸಿನೇ. ಎಲ್ಲಿ ಟಂಟಣ ತಿರುಗ್ತಾಳಲ್ಲ ಅತ್ತೆ, ಢಣ್ 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 ಹಿಂಗೆ ತಿರ್ಗೋದು. ಸೊಸೆ ಟಣ್ 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 ಅಂತ ತಿರ್ಗೋದು. ಇನ್ನೇನು ಮಾತಾಡಬೇಕು, ಮುಂದುವರಿಯುತ್ತದೆ. ಎಂಥದ್ದಾಗೋಯ್ತ್ರಿ. ಗೆಜ್ಜೆ ವಸ್ತ್ರ, ಗಣಪತಿ ಪೂಜೆ ಬಂದರೆ ಗೆಜ್ಜೆ ವಸ್ತ್ರ, ವರಮಹಾಲಕ್ಷ್ಮಿ ಪೂಜೆ ಬಂದರೆ ಗೆಜ್ಜೆ ವಸ್ತ್ರ. ಹೆಂಗಸರೆಲ್ಲ ಮನೇಲೆ ಕೂತ್ಕೊಂಡು ಗೆಜ್ಜೆ ವಸ್ತ್ರ ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ. ಈಗ ಮಾರ್ಕೆಟ್ಗೆ ಹೋದವನು ಅವನು ಹೆಂಗೆ ಹಾಕೊಂಡು ಮಾಡಿದ್ರು ಆಯಿತು ಅಂತ. ನೀವು ಅದು ಹೇಳ್ಬೇಡಿ, ಇವ್ರು ಬೇಜಾರು ಮಾಡ್ಕೋತಾರೆ ಇವರೆಲ್ಲ. ನಾನು ನಿಮ್ಗಲ್ಲ ಹೇಳಿದ್ದು, ಈ ಮಾಡ್ರನ್
ಈಗ ಅವನಿಗೆ 1000 ಬತ್ತಿಗೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಅವನಿಗೇನು ಬೇಕು? ಈಗ ಬತ್ತಿ ಇಡೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಬೇಡ, ಸ್ವಾಮಿ ವಿವೇಕಾನಂದ್ರ ಜ್ಞಾಪಕ ಬಂದು ಜೋರ ಮಾತಾಡ್ತೇನೆ, ಏನು ಅನ್ಕೋಬೇಡಿ. ಇರಲಿ, ತಗೊಳ್ಳಿ 134 ನೀವೇ ಹಾಡಿ. ಸಪ್ತ ಋಷಿ ಭುವನದಿಂದ ಇಳಿದು ಬಂದ, ಸಪ್ತ ಋಷಿ ಭುವನದಿಂದ ಇಳಿದು ಬಂದ, ಸಪ್ತ ಋಷಿ ಭುವನದಿಂದ ಇಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ ಸಪ್ತ ಋಷಿ ಭುವನದಿಂದ ಇಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ ಸಪ್ತ ಋಷಿ ಭುವನದಿಂದ ರಾಗದ ಕಡಲು ಸಿಡಿ ತ್ಯಾಗದಿ ರಾಗದ ಕಡಲು ಭೋಗಗಳ ಸಿಡಿ ಜಗ ಜನರಿಗೆ ತಾಯಿ ಮಡಿಲು, ಜಗ ಜನರಿಗೆ ತಾಯಿ ಮಡಿಲು. ಹರನ ನಾರ ನೋಡಲು ಜಗ ಜನರಿಗೆ ತಾಯಿ ಮಡಿಲು, ಹರನ ನಾರ ನೋಡಲು ಸಪ್ತ ಋಷಿ ಭುವನದಿಂದ ಇಳಿದು ಬಂದ, ಸಪ್ತ ಋಷಿ ಭುವನದಿಂದ. ಆತ್ಮಜ್ಞಾನದ ಕಾಂತಿ ಮೋಹರೂಪ ಶಾಂತಿ, ಆತ್ಮಜ್ಞಾನದ ಕಾಂತಿ ಮೋಹರೂಪ ಶಾಂತಿ, ಬಳಲಿದರಿಗೆ ವಿಶ್ರಾಂತಿ, ಬಳಲಿದರಿಗೆ ವಿಶ್ರಾಂತಿ. ನೀಗಿರುವೆ ಭ್ರಾಂತಿ, ಬಳಲಿದರಿಗೆ ವಿಶ್ರಾಂತಿ, ನೀಗಿರುವೆ ಭ್ರಾಂತಿ. ಸಪ್ತ ಋಷಿ ಭುವನದಿಂದ ಇಳಿದು ಬಂದ, ಸಪ್ತ ಋಷಿ ಭುವನದಿಂದ. ಮಿರುಗುವ ವಿದ್ಯಾ ಸೂರ್ಯ ನಿಸೀಮ ವೀರ, ಮಿರುಗುವ ವಿದ್ಯಾ ಸೂರ್ಯ ನಿಸೀಮ ವೀರ. ಮೇರೆಯ ಹರಿಯ ಧೈರ್ಯ, ಮೇರೆಯ ಹರಿಯ ಧೈರ್ಯ. ಯಸಗೆ ಗುರು ಕಾರ್ಯ ಮೇರೆಯ ಹರಿಯ ಧೈರ್ಯ, ಯಸಗೆ ಗುರು ಕಾರ್ಯ. ಸಪ್ತ ಋಷಿ ಭುವನದಿಂದ ಇಳಿದು ಬಂದ, ಸಪ್ತ ಋಷಿ ಭುವನದಿಂದ ಇಳಿದು ಬಂದ ಶ್ರೀ ಗುರುದೇವನ ಕಂದ ವಿವೇಕಾನಂದ ಸಪ್ತ ಋಷಿ ಭುವನದಿಂದ.
ಸ್ವಾಮಿ ವಿವೇಕಾನಂದರ ಹಾಡುಗಳು, ಹಾಗೆಯೇ ಈಶ್ವರನ ಪರಮೇಶ್ವರನ ಹಾಡುಗಳನ್ನ ಅಭ್ಯಾಸ ಮಾಡಿಕೊಳ್ಳೋಣ. ನಮಗೆ ಸಮಯ ಕಡಿಮೆ ಇದೆ. ನೀವು ಅನ್ಕೋತೀರಾ ಫೆಬ್ರವರಿ ಅಲ್ವಾ ಅಂತ, ಬಂದೇ ಬಿಟ್ಬಿಡುತ್ತೆ. ಜನವರಿ ಬಂದೇ ಬಿಡ್ತು, ಬಂದು ಕೂತೇ ಬಿಡ್ತು. 26 ಬಂದು ಇರಲಿ. ಕಾಲ ಕ್ರೀಡತೆ ಗಚ್ಚತಿ ಆಯು. ಶಂಕರ ಭಗವತ್ಪಾದಾಚಾರ್ಯ ಹೇಳ್ದಂಗೆ ಒಂದು ಸ್ಪೆಷಲ್ ಸಬ್ಜೆಕ್ಟ್ ತಗೋತಾ ಇದ್ದೀನಿ. ಆತ್ಮನಿವೇದನೆ ಅಂತ ಹೇಳಿದೆ. ಆತ್ಮನಿವೇದನೆಯಲ್ಲಿ ಪರಮಾತ್ಮನ ಹತ್ರ ಮರ್ಜಾದವರ ಹೆಸರೆಲ್ಲ ಹೇಳ್ಕೊಂಡ್ಬಂದೆ, ಅವರ ವಿಚಾರ ಹೇಳಿದೆ. ಈಗೊಬ್ಬ ಮಹಾನ್ ಪುರುಷ, ಪುಣ್ಯಾತ್ಮ, ಜಗತ್ತಿನಲ್ಲಿ ಭಗವಂತನನ್ನ ಪ್ರೇಮದಿಂದ ಒಲಿಸಿಕೊಂಡು ಭಗವಂತನಲ್ಲೇ ಲೀನವಾದಂತಹ ಗೌರಾಂಗ ಮಹಾಪ್ರಭುವಿನ ವಿಚಾರವನ್ನು, ಕೆಲವು ವಿಚಾರ ನಿಮ್ಮ ಮುಂದೆ ಇಡ್ತೀನಿ. ಪೂರ್ತಿ ಹೇಳಲಿಕ್ಕಾಗಲ್ಲ, ಒಂದು ದಿವಸ ಸಾಲದು, ಇನ್ನೊಂದು 2 ಕ್ಲಾಸ್ ಆಗುತ್ತೆ. ಆದರೆ ನಮಗೆ ಏನು ಆ ಗೌರಾಂಗ ಮಹಾಪ್ರಭುವಿನ ವಿಚಾರವನ್ನು ತಿಳ್ಕೊಂಡಾಗ ನಮ್ಮಂಥವ್ರಿಗೆ ಮುಖ್ಯವಾಗಿ ಭಗವಂತನನ್ನ ಸಂಕೀರ್ತನೆಯ ಮೂಲಕ, ಪ್ರಾರ್ಥನೆಯ ಮೂಲಕ, ದೊಡ್ಡ ರಾಗ ತಾಳ ಎಂಥದೂ ಇಲ್ಲ, ಜಸ್ಟ್ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಗೌರಾಂಗ ಮಹಾಪ್ರಭು ಬೇರೆ ಎಲ್ಲ ಸಾಧುಗಳು, ಸಂತರು, ಮಹಾತ್ಮರಿಗಿಂತ ವಿಭಿನ್ನ. ಯಾಕೆ ಅಂದರೆ ಎಲ್ಲರನ್ನೂ ಅಪ್ಕೊಂಡ ಅವನು. ಹಿ ಈಸ್ ಕರೆಕ್ಟ್ ಭಾಷೆಯಲ್ಲಿ ಇಂಗ್ಲಿಷ್ನಲ್ಲಿ ಹೇಳಬೇಕಂದ್ರೆ ಈಸ್ ದ ಒನ್ ಆಫ್ ದ ಬೆಸ್ಟ್ ಸೋಷಿಯಲ್ ರಿಫಾರ್ಮರ್ ಆಫ್ 16th century ಆಫ್ ಅವರ್ ಲ್ಯಾಂಡ್. ಭಾರತದ 16ನೇ ಶತಮಾನದಲ್ಲಿ ಭಾರತಾಂಬೆಗೆ ಅಂತಹ ರತ್ನ ಸಿಕ್ಕಿದ್ದು ಏನು ಅದೃಷ್ಟವೋ ಎಂಬಂತೆ. ಆ ಒಬ್ಬ ಗೌರಾಂಗನಿಂದ ಕೋಟಿ ಕೋಟಿ ಜನ ರಾಮನ, ಕೃಷ್ಣನ ನಾಮವನ್ನು ಹೇಳಿಕೊಂಡು ಭಗವದ್ಗೀತೆ ಓದ್ಯಾ, ಉಪನಿಷತ್ತು ಓದ್ಯಾ, ಪತಂಜಲಿ ಯೋಗಸೂತ್ರ ಓದ್ಯಾ, ಬ್ರಹ್ಮಸೂತ್ರ ಓದ್ಯಾ, ಏನಿಲ್ಲ, ಬರೀ 2 ಹರೇ ರಾಮ್ ಹರೇ ಕೃಷ್ಣ. ಪರಮಾತ್ಮನನ್ನ ಕಂಡುಕೊಡೋದಕ್ಕೆ ದಾರಿ ತೋರಿದಂತಹ ಗೌರಾಂಗ ಮಹಾಪ್ರಭು ನಿಮಾಯ್. ಮೊದಲೇ ಹೇಳ್ದಂಗೆ he was born under the tree of neem tree. That's why he is called Nimai. ಸ್ಫುರದ್ರೂಪಿ. ತಂದೆನ ಕಳ್ಕೊಂಡ್ಬಿಡ್ತಾನೆ ಬಹಳ ಬೇಗನೇನೆ. ಆ ಸ್ಫುರದ್ರೂಪಿಯ ವಿಚಾರವನ್ನ ಹೇಳಬೇಕಾದ್ರೆ ಆ ಗೌರಾಂಗ ಮಹಾಪ್ರಭು ಭಕ್ತಿಯ ಕ್ರಾಂತಿಯನ್ನ ಉಂಟು ಮಾಡ್ತಾನೆ. ನೀನು ಬರಬೇಡ, ಒಳಗಡೆ ಬರಬೇಡ, ನಿಂಗೆ ದೇವರಿಲ್ಲ, ನೀವಂತೂ ದೇವರಿಲ್ಲ, ನೀ ಬರಬೇಡ, ನೀ ಬರಬೇಡ, ನೀನು ಬರಬೇಡ, ಹೇಳು ಹರೇ ರಾಮ್ ರಾಮ ರಾಮ ಹರೇ, ಹರೇ ಕೃಷ್ಣ ಒಳಗಡೆ ಬಾತ್. ಬೆಸ್ಟ್ ಸೋಷಿಯಲ್ ರಿಫಾರ್ಮರ್. ಮೊಟ್ಟ ಮೊದಲನ ಯುರೋಪಿನಲ್ಲಿ ಮೊಟ್ಟ ಮೊದಲು ದೇವಸ್ಥಾನವನ್ನು ಪ್ರಾರಂಭಿಸಿದ ಪ್ರಭುಪಾದರ ಆ ದೇವಸ್ಥಾನಕ್ಕೆ ನಾನು ಹೋಗಿದ್ದೀನಿ. ಕೃಷ್ಣ ಕಾನ್ಷಿಯಸ್. ಎಂತಹ ಧೈರ್ಯ ಇತ್ತು ಆ ವ್ಯಕ್ತಿಗೆ. ನಾನು ಮಾತಾಡ್ತಿರೋದು ಇಂಡಿಯಾದಲ್ಲ, ಅಮೆರಿಕದಲ್ಲಿ. ಅಮೆರಿಕ ಅಂದ್ರೆ ಏನು? ಬಾಬಾ ದುನಿಯಾ ರಂಗಿಲೇ ಬಾಬಾ. ಅಂಥದ್ರಲ್ಲಿ ತಲೆ ಬೋಳಿಸ್ಕೊಂಡು ಕಾಷಾಯಧಾರಿಯಾಗಿ ಕೃಷ್ಣನ ಹೆಸರನ್ನ ಹೇಳಿಕೊಂಡು ದೊಡ್ಡ ದೊಡ್ಡ ರಸ್ತೆಗಳು, ಮೌಂಟ್ ರೋಡ್, ಎಕ್ಸ್ಪ್ರೆಸ್ ರೋಡ್, ನ್ಯೂಯಾರ್ಕ್, ಎಲ್ಲ ಶಿಕಾಗೋ, ಅಲ್ಲಿ ಹರೇ ರಾಮ್ ಹರೇ ಕೃಷ್ಣ ಅಂತ ಹೇಳ್ಕೊಂಡು ಹೋಗ್ತಿದ್ರೆ ಅವನ ಆಂತರ್ಯದಲ್ಲಿ ಏನು ಶಕ್ತಿ ಇತ್ತು. ನಮ್ಮೂರಲ್ಲೇ ಹೋಗಲ್ಲ, ನಾವು ಹೋಗ್ತೀವಿ ಅಮೆರಿಕಕ್ಕೆ,
ಕಂಪ್ಯಾರಿಸನ್ ತಗೊಳ್ಳಿ, ನಮ್ಮೂರಲ್ಲೇ ಹೋಗಲ್ಲ. ಹಿಂದೆ ಸತ್ಯವತಿ, ನಮ್ಮ ಪಾಪ ಸತ್ಯನಾರಾಯಣ್, ಆ ಗ್ರೂಪ್ ಹೇಗಿತ್ತು? ಪ್ರತಿ ಭಾನುವಾರ ಬೆಳಗ್ಗೆ ಹೇಗಿತ್ತು? ಯಾಕೆ ನಿಂತೋಯ್ತು? ಪ್ರೋತ್ಸಾಹ ಮಾಡೋರಿಲ್ಲ ಪಾಪ. ಎಷ್ಟಂತ ಮಾಡ್ತಾರೆ. ನಾವು ಸೇರ್ಕೊಂಡ್ವಾ, ಊರ್ಕೆ ಉಂಡೆ ಮೀಕೇಮಿ, ಊರೆಲ್ಲ ನಿಮಗೆ ಬೇಕು, ಊರು ಉಸಾಬರಿ ನಿಮಗೆ ಕೂತ್ಕೊಳ್ರಿ. ಇಲ್ಲ, ನಮ್ಮ ದೇಶದಲ್ವಲ್ಲ, ಕೂತ್ಕೊಳ್ರಿ ಸಂಸ್ಕೃತಿ ಅಂತ ಹಂಗೆ ಹೇಳೋರು ಜಾಸ್ತಿ ಆಗಿದ್ದಾರೆ. ಇವತ್ತು ಖಾಲಿ ಇರುತ್ತೆ. ನನ್ನ ಕನಸದು ಪ್ರತಿಯೊಂದು ಊರಿನಲ್ಲಿ ಒಂದು ಭಾನುವಾರ ಬೆಳಗ್ಗೆ ಎಲ್ಲರೂ ಸೇರಿ ಪಂಚೆ ಉಟ್ಕೊಂಡು, ನಮ್ಮ ಸಂಪ್ರದಾಯ ಬಟ್ಟೆ ಹಾಕ್ಕೊಂಡು, ರಾಮನ ಸ್ಮರಣೆನೋ, ದೇವಿಯ ಸ್ಮರಣೆನೋ, ಗುರು ಸ್ಮರಣೆನೋ ಮಾಡಿಕೊಂಡು ಊರಲ್ಲಿ ಓಡಾಡಿದ್ರೆ ಊರು ಪವಿತ್ರವಾಗ್ತದೆ. ಹಾಳುಗೆಟ್ಟೋಗಿದೆ ಊರುಗಳು. ಊರು ನುಸಾಬರಿ ನಿಮಗೆ ಕೂತ್ಕೊಳ್ರಿ ಬೈ. ನಿಮ್ಮ ಈಗ ನಾನು ಹೇಳ್ಕೊಂಡು ಬರ್ತೀನಿ ಅನ್ಕೊಳ್ಳಿ, ಅಲ್ಲ ಸುಮ್ಮನೆ ಹೇಳಿದೆ. ಒಂದು ದಿವಸ ನೋಡ್ತಾರೆ, 2 ದಿವಸ ನೋಡ್ತಾರೆ, 3 ದಿವಸ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾರೆ. ಡಿಸ್ಟರ್ಬ್ ಆಗುತ್ತೆ. ಬೆಳಗ್ಗೆ ಹೊತ್ತು ನಮಗೆ ತಾಳನೂ ಹಾಕೊಂಡು ಬರ್ತಾರೆ. ಅಲ್ಲ ನೀವು ಅಲ್ಲ, ಯಾವ ಸ್ವಾಮಿ, ಅಮ್ಮ, ತಾಯಿ, 50 ವರ್ಷ ಆಯಿತು ನಾನು ಸನ್ಯಾಸ ತಗೊಂಡು, ಸನ್ಯಾಸ ಜೀವನ ಆರಂಭ ಮಾಡಿ. ನಮ್ಮ ಭಾರತೀಯತೆಯ ಹೃದಯ ನಿಮಗೆ ಗೊತ್ತಿಲ್ಲ ಇನ್ನು. ಪಾಪ ನೀವು ತುಂಬ ಮುಗ್ಧರು. ಬಾಬಾ ಸೇವೆ ಮಾಡ್ಕೊಂಡಿದ್ಬಿಟ್ಟಿದ್ದೀರಾ. ನನ್ನನ್ನು ಕೇಳಿ ನಾನು ಹೇಳ್ತೀನಿ, ಬಹಳ ಮುಗ್ಧರು ನೀವು. ಬಿಡಿ, ಯಾಕೆ ಅವೆಲ್ಲ ಜ್ಞಾಪಿಸ್ತೀರ? ಈ ಚೈತನ್ಯ ಮಹಾಪ್ರಭು ಭಕ್ತಿಯ ಮೂಮೆಂಟ್ ಆರಂಭ ಮಾಡಿ, ಆ ಒಬ್ಬ ವ್ಯಕ್ತಿಯಿಂದ, ಈ ಒಬ್ಬ ಪ್ರಭುಪಾದರಿಂದ ಇಡೀ ವೆಸ್ಟ್ ಕೃಷ್ಣ ಕಾನ್ಷಿಯಸ್, ಕೃಷ್ಣನ ಬಗ್ಗೆ ತಿಳ್ಕೊಂಡಂಗಾಯ್ತು. ನಾನು ಎಲ್ಲಿ ಹೋದ್ರೂ ಇಸ್ಕಾನ್ ಇದೆಯಾ ಅಂತ ಹುಡ್ಕೊಂಡು ಹೋಗಿ ನೋಡ್ಕೊಂಡು ಬರ್ತೀನಿ. ನಾನು ಅಮೆರಿಕದಲ್ಲಿ, ಇಂಗ್ಲೆಂಡಲ್ಲಿ ಎಲ್ಲ ಕಡೆ ಹೋಗ್ತೀನಿ. ಹೋದರೆ ನಮ್ಮ ಮನೆಗೆ ಹೋದಂಗೆ ಆಗುತ್ತೆ ನನಗೆ. ಅಲ್ಲಿಯ ಪೂಜೆ, ಅಲ್ಲಿಯ ಆ ಮೃದಂಗ ನನಗೆ ಬರುತ್ತೆ. ಅದು ಕೋಲು ನುಡಿಸ್ಕೊಂಡ್ರೆ ಏನು ಆನಂದವಾಗುತ್ತೆ. ಎಲ್ಲೋಯ್ತು? ನಮ್ಮ ದೇಶದಲ್ಲೇ ಇಲ್ಲ. ಇವತ್ತು ಆತ್ಮ ನಿವೇದನೆ ಮಾಡಿಕೊಂಡಂತಹ ರಾಧೆಯ ರೂಪ, ಅವನ ವಿಚಾರವನ್ನು ಆರಂಭ ಮಾಡ್ತಾ ಇದ್ದೀನಿ. ಗೌಡಿಯ ವೈಷ್ಣವ, ಗೌಡಿಯ ಮಠ ಅಂತಿದೆ, ವೈಷ್ಣವ ಧರ್ಮ. ನವದ್ವೀಪ, ನಿಮಾಯ್, ಎಂಥ ಸ್ಕಾಲರು, ಪಂಡಿತರೆಲ್ಲ. ಅಯ್ಯೋ, ಮಹಾಪ್ರಭು ಬಂದರೆ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಒಂದೊಂದಾಗಿ ವಿವರಿಸ್ಕೊಂಡ್ಬರ್ತೀನಿ, ನೀವು ತುಲನಾ ಮಾಡ್ಕೊಂಬನ್ನಿ, ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇದೆ ಅಂತ. ಅದೊಂದು ದಿವಸ ಗೌರಾಂಗ ತಾನು ಬರೆದ ವ್ಯಾಕರಣದ ಗ್ರಂಥಗಳು, ಒನ್ ಆಫ್ ದ ಬೆಸ್ಟ್ ಅವೈಲಬಲ್ ವ್ಯಾಕರಣ ಗ್ರಂಥಗಳು, ಅದನ್ನು ಕಟ್ಟಿಬಿಟ್ಟು ಬಟ್ಟೆಯಲ್ಲಿ ಕಟ್ಟಿಕೊಂಡು ಕಂಕ್ಳಲ್ಲಿ ಇಟ್ಕೊಂಡು ದೋಣಿಲಿ ಕೂತ್ಕೊಂಡು, ದೋಣಿ ಬರ್ತಾ ಇದೆ, ಕೂತ್ಕೊಂಡಿದ್ದಾನೆ ಗೌರಾಂಗ ಮಹಾಪ್ರಭು. ಅವನು ನೋಡ್ತಾ ನೋಡ್ತಾ ಅಲ್ಲಿರೋ ಜನಗಳ, ಅವರೇ ಗೌರಾಂಗ ಅವರೇ, ಅಷ್ಟೇ ಎಲ್ಲ ಅವರೇ ಬರೆದಿರೋದು ಆ ಗ್ರಂಥಗಳು. ಇಟ್ ಈಸ್ ಹಿ ಹೂ ಹ್ಯಾಸ್ ರಿಟನ್ ದಟ್. ಹೌದಾ? ಗ್ರಂಥಗಳು ಯಾರೂ ಬರೆಯೋಕ್ಕಾಗಲ್ಲ, ಎಂತಹ ಸ್ಕಾಲರ್ ಅವರು ಅಂತ ಹೊಗಳ್ಕೊಂಡು ಬರ್ತಿರ್ತಾರೆ. ಗೌರಾಂಗಿಗೆ ಕೇಳಿ 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 ನೀರು, ಆ ದೋಣಿ ನೀರಿನ ಮಧ್ಯೆ ಬರುತ್ತಂತೆ.
ಇದಿದ್ರೆ ತಾನೇ ಅವ್ರು ನಾ ಬರೆದಿದ್ದು ಅಂತ ಹೇಳ್ತಾರೆ ಅಂದ್ಬಿಟ್ಟು ತಗೊಂಡೋಗ್ಬಿಟ್ಟು ನೀರಿನ ಮಧ್ಯೆ ಬಿಟ್ಬಿಡ್ತಾನಂತೆ. ಉಪ್ಪಿಟ್ಟು ಮಾಡಿ ನಾವು ಉಳಿದದ್ದು ಉಪ್ಪಿಟ್ಟನ್ನ ಒಂದು ಟಿಫಿನ್ ಕ್ಯಾರಲ್ಲಿ ಇಟ್ಟಿದ್ದು, ಆ ಉಪ್ಪಿಟ್ಟು ಮಿಸ್ ಆಗಿಬಿಟ್ರೆ ಮೈ ಮೇಲೆ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ನಾನು ಮಾಡಿದ್ದು ಉಪ್ಪಿಟ್ಟು ಬರೀ ಹೆಂಗಸರಲ್ಲ, ಗಂಡಸರು ಹಂಗೆ ಆಡ್ತಾರೆ. ಇವನು ಜಗತ್ತಿಗೆ ಎಲ್ಲ ವಿದ್ವಾಂಸರು ದಡ ನಡುಕ್ತಾನಂತೆ. ಮಹಾಪ್ರಭು ಬಂದರೆ, ಗೌರಾಂಗ ಬಂದರೆ ಅಂಥ ಬುದ್ಧಿವಂತ ಅಂತೆ. ಊಹೆ ಮಾಡ್ಕೊಳ್ಳಿ ನೀವು, ಎಲ್ಲ ಪಂಡಿತರುಗಳು ಗೌರಾಂಗ ಮಹಾಪ್ರಭು ಕೈ ಮುಗಿತಾ ಇರ್ತಂತೆ. ಐ ವಾಸ್ ಹಾರ್ಡ್ಲಿ 20 years. ಬಿಟ್ಬಿಟ್ಟಂತ ನೀರೊಳಗಡೆ ಅಷ್ಟು ಗ್ರಂಥವನ್ನು ಬರೆದಿದ್ದು ಅಂತ ಅಳ್ತಾರೆ ನಮ್ಮಲ್ಲಿ. ಅವರು ಮಾಡಿದ್ದೇನಾದರೂ ಬಿದ್ದೋಗ್ಬಿಟ್ರೆ ಕೊಯ್ಯೋ ಬರೋ ಅಂತ ಹೇಳ್ತಾರೆ. ಅವ್ನು ತಗೊಂಡು ಇಟ್ಬಿಟ್ಟು ನಗನತ್ತ ಕೂತ್ಕೊಂಡ್ಬಿಟ್ನಂತೆ. ಅದು ಗೌರಾಂಗ ಮಹಾಪ್ರಭು. ನಾನು ಅವನ ಬಗ್ಗೆ ಎಷ್ಟು ವರ್ಣಿಸ್ಲಿಕ್ಕೆ ಪ್ರಯತ್ನ ಪಡ್ತೀನೋ, ಇದು ಚಿಕ್ಕ ಮಗು ಎವರೆಸ್ಟನ್ನು ವರ್ಣಿಸೋಕ್ಕೆ ಪ್ರಯತ್ನ ಪಡ್ತಿತ್ತಂತೆ. ಎಷ್ಟು ದೊಡ್ಡದಿದೆ ಎವರೆಸ್ಟ್, ಪುಟ್ಟ ಮಗು, ಅದು 2 ಕೈ 1 ಕೈ ಅಲ್ಲ. ಕೊನೆಗೆ ಆ ಹಿರಿಯರು ಹೇಳಿದೆ, ಇಷ್ಟು ಚಿಕ್ಕದಾದ ಕೋಪ ಬಂದ್ಬಿಡ್ತಂತೆ. ಆ ಮಗು ಕಾಲನ್ನ ಎತ್ತಿಬಿಟ್ಟು ಇಷ್ಟು ಹತ್ರ ಇದೆ ಎವರೆಸ್ಟ್ ಅಂತ. ಹಂಗಾಯ್ತು ನನ್ನ ಕತೆ. ಗೌರಾಂಗ ಮಹಾಪ್ರಭುನ ನಿಮ್ಮ ಮುಂದೆ ಯಾವ ಥರ ಹೇಳಲಿ? 2 ಹೆಸರು, ರಾಮ ಕೃಷ್ಣನ ಹೆಸರು ಹೇಳಿ ಮುಕ್ತಿಗೆ ಪಥವನ್ನು ಮಾಡಿಕೊಟ್ಟಂತಹ ಮಹಾನ್ ಸಂತ, ಮಹಾತ್ಮ, ಆಧ್ಯಾತ್ಮಿಕದ ಶಕ್ತಿ. 16ನೇ ಶತಮಾನದಲ್ಲಿ ಜನಿಸಿದ, ವ್ಯಾಕರಣ ಶಾಸ್ತ್ರದಲ್ಲಿ ನೈಪುಣ್ಯತೆಯನ್ನು ಪಡೆದಿದ್ದ. ಅವನ ಒರಿಜಿನಲ್ ಹೆಸರು ವಿಶ್ವಂಬರ ಮಿಶ್ರ ಅಂತ. 1486ನೇ ಇಸ್ವಿಲಿ ಅವನು ಹುಟ್ಟಿದ್ದು. ಕಾಲಾಯ ತಸ್ಮೈ ನಮಃ, ನಡೆಯಬೇಕಲ್ಲ ಕಾಲಕ್ಕೆ ಲಕ್ಷ್ಮಿ ಅನ್ನೋ ಒಂದು ಮಗುನ ಬಹಳ ಸಾಂಪ್ರದಾಯಿಕವಾಗಿರುವಂತಹ ಮನೆಯಿಂದ ಮದುವೆ ಮಾಡಿಸ್ತಾರೆ. ವಲ್ಲಭಾಚಾರ್ಯ ಅಂತ ಆ ಹೆಣ್ಣು ಮಗುವಿನ ತಂದೆ ಹೆಸರು ವಲ್ಲಭಾಚಾರ್ಯ. ಮದುವೆ ಆಗುತ್ತೆ. ಏನು ಊರೇ ಎಲ್ಲ ರೀತಿಯ ಪ್ರೆಸೆಂಟ್ಸ್ ತಗೊಂಡು ಕೊಡ್ತಾರೆ. ಅಷ್ಟು ಚೆನ್ನಾಗಿರ್ತಾನೆ ಗೌರಾಂಗ ಮಹಾಪ್ರಭು. ಗೌರಾಂಗ. ಹಿಸ್ ಬಾಡಿ ವಾಸ್ ಲೈಕ್ ಎ ಗೋಲ್ಡ್. ಒಂದು ದಿವಸ ನಾನು ನಮ್ಮ ಆಸ್ಪತ್ರೆಗೆ ಹೋಗಿದ್ದೆ. ಆಸ್ಪತ್ರೆಯಲ್ಲಿ ಎಲ್ಲರನ್ನು ಯಾವುದು ಇದು ಏನು ಆಯುಧ ಪೂಜೆ, ಅದು ಹೆಸರುಗಳು ಹೇಳಲ್ಲ ಎಲ್ಲ. ಇದು ಅವನ ಮಗಳು ಬಂದ್ಲು ಒಳಗಡೆಯಿಂದ ಬಂದ್ಲು, ಟೀನೇಜ್ ಹುಡುಗಿ. ಅವಳು ನಡ್ಕೊಂಡು ಹೋಗ್ತಿದ್ದ. ಏನೋ ಇಷ್ಟು ಎತ್ತರ ಆಗ್ಬಿಟ್ಟಿದ್ದಾಳೆ, ಕಾಲೇಜ್ಗೆ ಹೋಗ್ತಿದ್ದಾಳಲ್ಲ ಅಂತ. ಹೌದು ಸ್ವಾಮೀಜಿ, ಈಗ ಬೆಂಗಳೂರಲ್ಲಿದ್ದಾಳೆ. ಒಳ್ಳೇದಾಯ್ತು ಬಿಡು, ಚೆನ್ನಾಗಿ ಒಳ್ಳೇದಾಯ್ತು. ಅವಳಂಗೆ ಹೋಗ್ತಿರೋ ಸ್ವಾಮೀಜಿ ಬಂದಾರ ನೋಡು. ಆ ಮಗು ನೋಡಿದೆ ತಿರುಗಿದ್ಲು. ನೋಡಿದ್ರೆ ಬೆಳ್ಳಗಿದ್ದಾಳೆ. ನಾನು ಹಿಂಗೇ ನೋಡಿದೆ, ಕಾಲು ನೋಡಿದೆ. ಮತ್ತೆ ಯಾಕೆ ಸ್ವಾಮಿ ಹಂಗೆ ನೋಡ್ತಿದ್ದೀರಾ? ಅಲ್ಲ ಸುಮ್ಮನೆ ಚೆನ್ನಾಗಿದೆಯಾ ತಾಯಿ? ನಾ ಹಂಗೆ ತಾನೆ ಚೆನ್ನಾಗಿದೆಯಮ್ಮ, ದೇವ್ರೊಳ್ಳೇದು ಮಾಡಲಿ ಅಂದ್ಬಿಟ್ಟು ಅವ್ರು ಹೋಗೋದನ್ನೇ ಕಾಯ್ಬಿಟ್ಟು ಹೇಳ್ದೆ, ಅಲ್ಲ ಕಣೋ, ಬರೀ ಮೋತಿ ಮಾತ್ರ ಬೆಳ್ಳಗಾಗಿದೆ,
ಇದೇನೋ ಇದು ಕತೆ. ಅವನು ಹೇಳ್ತಾನೆ, ಬೆಂಗಳೂರಲ್ಲಿ ಇಷ್ಟು ಸಾವಿರ ಕೊಟ್ಟು ಫೇಶಿಯಲ್ ಮಾಡಿಸ್ಕೊಂಬಂದ. ನಾನು ಹೇಳಿದೆ, ಒಂದು ಬೋರ್ಡ್ ಆದರೂ ಹಾಕ್ಬಿಡು, ಯಾಕೆ ಅಂದರೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಗೌರಾಂಗ ಅಂದರೆ ಚಿನ್ನ. ಚಿನ್ನ ಹಾಕೊಂಡಿದ್ದ ಆ ಕಳಗಾಗೂ ಆ ದೇಹಕ್ಕೂ ಗೊತ್ತೇ ಆಗ್ತಿರ್ಲಿಲ್ವಂತೆ ಡಿಫ್ರೆನ್ಸ್. ಅಂಥ ಆ ಆಕರ್ಷಣೆ ಇತ್ತು ಅವನ ಮೇಲೆ. ಆದರೆ ವಲ್ಲಭಾಚಾರ್ಯರ ಮಗಳ ಹೆಸರು ಲಕ್ಷ್ಮೀ ದೇವಿ ಅಂತ ಮದುವೆ ಮಾಡಿ, ಇಡೀ ಊರೇ ಗೌರಾಂಗನ ಮದುವೆ ಅಂದರೆ ಬೇಕಾ, ಅದು ವಿದ್ವಾಂಸ, ಸ್ಕಾಲರ್ಗಳಿಗೆಲ್ಲ ಸ್ಕಾಲರು. ಆಮೇಲೆ ದುರದೃಷ್ಟವಶಾತ್ ಆ ಮಗುಗೆ ಹಾವು ಕಚ್ಚಿಬಿಡ್ತು. ಹಾವು ಕಚ್ಚಿ ಆ ಮಗು ಪ್ರಾಣ ಕಳ್ಕೊಳ್ತು. ಮತ್ತೆ ಎಲ್ಲ ಹಿರಿಯರೆಲ್ಲ ಸೇರಿ ಗೌರಾಂಗಿ ಇನ್ನೊಂದು ಮದುವೆ ಮಾಡ್ತಾರೆ. ಅವಳ ಹೆಸರು ವಿಷ್ಣುಪ್ರಿಯ ಅಂತ. ಅವಳು ಈ ಕಾಂಪಿಟೇಷನ್ ಥರ ಇವನಿಗಿಂತ ಸುಂದರವಾಗಿದ್ಲಂತ. ವಿಷ್ಣುಪ್ರಿಯೆ ಅವಳ ಹೆಸರು ನೋಡಿ, ವಿಷ್ಣುಪ್ರಿಯೆ. ಆ್ಯಕ್ಚುಲಿ ರಾಧಾಕೃಷ್ಣರ ಅವತಾರ ಅಂತ ಮಾತಾಡ್ತಾರೆ, ಅಷ್ಟು ಸುಂದರವಾಗಿದ್ಲಂತೆ. ಇನ್ನು ಉಳಿದದ್ದ ವಿಚಾರನೆಲ್ಲ ಮುಂದಿನ ಸರಿ ಹೇಳ್ತೀನಿ. ಈಶ್ವರಪುರಿ ಅಂತ ನಿತ್ಯಾನಂದ ಈ ಗೌರಾಂಗನ ಸಹೋದರನ ಥರ ಇದ್ಬಿಟ್ಟ. ಮಹಾನ್ ವ್ಯಕ್ತಿ ಅವನು, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಈ ಈಶ್ವರಪುರಿ ಮಧ್ವಾಚಾರ್ಯರ ಆ ಒಂದು ಸಂಪ್ರದಾಯಕ್ಕೆ ಸೇರಿದಂತಹ ಸನ್ಯಾಸಿ. ಯಾವಾಗ ಮಹಾಪ್ರಭು ಗೌರಾಂಗ ಇದೆಲ್ಲ ಆಯಿತು ನೋಡಿ ಘಟನೆಯಲ್ಲಿ, ದೋಣಿಯಲ್ಲಿ ಇದೆಲ್ಲ ಹಾಕೆಲ್ಲ ಮಾಡಿದ್ಮೇಲೆ ಅವನಿಗೂ ಅನಿಸ್ಬಿಡ್ತು, ಬೇಡ, ಮದುವೆ ಆಗಿದೆ, ವಿಷ್ಣುಪ್ರಿಯ ಇದ್ದಾಳೆ, ಆಯಿತು ಅಂಥೇಳಿ ಗಯೆಗೆ ಹೋಗ್ತಾನೆ. ಗಯೆಯಲ್ಲಿ ಗದಾಧರ ಇದ್ದಾನೆ, ವಿಷ್ಣುವಿನ ಪಾದ ಇದೆ ಗಯೆನಲ್ಲಿ. ಇವನು ಗಯೆಗೆ ಹೋದಾಗ ವಿಷ್ಣುವಿನ ಪಾದವನ್ನು ನೋಡಿದ ತಕ್ಷಣ ಹಿ ಗೋಸ್ ಟು ಟ್ರಾನ್ಸ್. ಕೈ ಎರಡು ಮೇಲೆ ಎತ್ತಿಬಿಟ್ಟು ಹರೇ ರಾಮ 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 ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹಿ ಗೋಸ್ ಟು ಟ್ರಾನ್ಸ್. ತದನಂತರ ಗಯೆಯಲ್ಲಿ ಸನ್ಯಾಸವನ್ನು ತೆಗೆದುಕೊಳ್ತಾನೆ. 24 ವರ್ಷ ಸನ್ಯಾಸವನ್ನು ತೆಗೆದುಕೊಂಡು ಆ ಮಹಾಪ್ರಭು ಗಯೆಯಿಂದ ತನ್ನ ಊರಿಗೆ ಬಂದು ಅಲ್ಲಿಂದ ಪುರಿ ಕ್ಷೇತ್ರಕ್ಕೆ ಬಂದ್ಬಿಡ್ತಾನೆ. ಪುರಿ ಜಗನ್ನಾಥನ ದರ್ಶನವನ್ನು ಮಾಡ್ತಾ ಅಲ್ಲಿರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲೊಂದು ಪದ ಬರುತ್ತೆ, ಅದನ್ನು ಒಬ್ಬ ಮಹಾನ್ ವ್ಯಕ್ತಿ ಅವನ ಜೀವನ ಚರಿತ್ರೆ ಬರೀತಾನೆ. ಹಿ ವಾಸ್ ದಿ ಫ್ರೆಂಡ್ ಆಫ್ ದ ಪುವರ್ ಅಂತ ಬರೀತಾನೆ. ಯಾರನ್ನ ನೋಡಿ ಯಾರಾದರೂ ಕಣ್ಣಲ್ಲಿ ನೀರು ಬರ್ತಾ ಇದ್ರೆ ತಕ್ಷಣ ಅವ್ರನ್ನ ಹಬ್ಬಿಕೊಂಡು ಏನು ಬೇಕು, ಏನಪ್ಪ ನಾನು ಪ್ರಾರ್ಥನೆ ಮಾಡ್ತೇನೆ ನಿಂಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ಅವನಿಂದೆ ಹೋಗ್ತಾರೆ. ಎಂತಹ ಶಕ್ತಿ ಇತ್ತು ನೋಡಿ. ಯಾಕೆ? ಆತ್ಮವನ್ನೇ ಪರಮಾತ್ಮನಿಗೆ ಸಮರ್ಪಿಸ್ಕೊಂಡ್ಬಿಟ್ಟಿದೆ ಕೃಷ್ಣ. ಆ ಸಂದರ್ಭದಲ್ಲಿ ನಿಮಗೊಂದು ಮಾತು ಹೇಳ್ತೀನಿ. ಈ ಚೈತನ್ಯ ಮಹಾಪ್ರಭು ಆ ಹೆಸರಿನಲ್ಲಿ ಪ್ರಖ್ಯಾತನಾಗ್ಬಿಡ್ತಾನೆ. ಪೂರ್ಣ ಆ ವೆಸ್ಟ್ ಬೆಂಗಾಲ್, ವೆಸ್ಟ್ ಆಫ್ ಇಂಡಿಯಾದ ಪೂರ್ತಿ ಊರಿನಲ್ಲಿ ಅವನ ಹೆಸರು. ಆ ಚೈತನ್ಯ ದೇವ ಎಲ್ಲರ ಜೀವನಕ್ಕೂ ಚೈತನ್ಯವನ್ನು ಕೊಡ್ತಾನೆ. ಅವನು ತಿರುಪತಿಗೆ ಬರ್ತಾನೆ, ಅವನು ಗುರುವಾಯೂರಿಗೆ ಬರ್ತಾನೆ, ಅವನು
ಪದ್ಮನಾಭ ಸ್ವಾಮಿ ಕೇರಳಗೆ ಹೋಗಿ ಅಲ್ಲಿ ನೋಡ್ತಾನೆ. ಅವನು ಕನ್ಯಾಕುಮಾರಿಗೆ ಹೋಗ್ತಾನೆ, ರಾಮೇಶ್ವರಕ್ಕೆ ಹೋಗ್ತಾನೆ, ಪಂಢರಪುರಕ್ಕೆ ಹೋಗ್ತಾನೆ. ಹೋಗದಲ್ಲೆಲ್ಲೆಡೆ ಬಡವರು ಬಲ್ಲಿದರು ಎಲ್ಲರೂ ಸೇರಿಕೊಂಡು ಹರಿನಾಮ ಸಂಕೀರ್ತನೆ ಮಾಡ್ತಾರೆ. ಅವನು ನೋಡೋಕ್ಕಷ್ಟು ಆಕರ್ಷಣವಾಗಿರ್ತಾನೆ. ಹೋಗ್ತಿರ್ತಾರೆ ಜನ ಎಲ್ಲರೂ ಅವನ ಹಿಂದೆ. ಅದಕ್ಕೆ ಅಲ್ಲಿ ಬರೀತಾರೆ, ಭಕ್ತಿಯ ಒಂದು ಕ್ರಾಂತಿಯೇ ಉಂಟು ಮಾಡಿಬಿಡ್ತಾನೆ ಚೈತನ್ಯ ಮಹಾಪ್ರಭು. ಎಷ್ಟು ಹೇಳಲಿ ಅವ್ರ ಬಗ್ಗೆ, ತಿಂಗಳಾರ್ಗಟ್ಲೆ ಹೇಳಿದ್ರು ಸಾಲದು ಚೈತನ್ಯನ ಬಗ್ಗೆ. ಅದರ ಸಾರಾಂಶ ಮಾತ್ರ ಹೇಳ್ತೀನಿ. ಮತ್ತೆ ಅವನು ಉಡುಪಿಗೂ ಹೋಗ್ತಾನೆ, ದಕ್ಷಿಣಕ್ಕೆ ಬಂದಾಗ ಉಡುಪಿಗೂ ಹೋಗ್ತಾನೆ ಕೃಷ್ಣನ ದರ್ಶನ ಮಾಡಿ. ಟ್ರಾವಂಕೂರಲ್ಲಿ ಪದ್ಮನಾಭ ಸ್ವಾಮಿಯ ದರ್ಶನ ಮಾಡ್ಕೊಳ್ತಾನೆ, ಪಂಢರಪುರದಲ್ಲಿ ಪಂಢರೀನಾಥನ ದರ್ಶನ ಮಾಡ್ಕೊಳ್ತಾನೆ. ಎಷ್ಟು ಆನಂದದಿಂದಿರ್ಬೋದು ಯುದ್ಧ ಅನ್ಸುತ್ತೆ, ನೀವು ನೋಡ್ಕೊಳ್ಳಿ. ಅದು ನಿಜವಾದ ಆನಂದ, ಪರಮಾನಂದ, ಬ್ರಹ್ಮಾನಂದ, ಮಹದಾನಂದ. ಮತ್ತೆ ಅವನ ಎಲ್ಲರ ಜೊತೆ ಸೇರಿ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಹೋಗ್ತಾನೆ. ಅಲ್ಲಿಗೆ ನಾನು ನಿಲ್ಲಿಸ್ತೀನಿ ಇವತ್ತು. ಮುಂದಿನ ಸರಿ ಇಲ್ಲಿ ಕರೆಕ್ಟಾಗೆ ನಿಲ್ಲಿಸ್ತಾ ಇದ್ದೀನಿ, ಟಿ ವಿನಲ್ಲಿ ನಿಲ್ಲಿಸ್ತಾನೆ, ಧಾರಾವಾಹಿ ಮುಂದೆ. ಪುರಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ಅವನು ತನ್ನ ಜೀವನದ ಮತ್ತೊಂದು ಘಟ್ಟವನ್ನು ಆರಂಭಿಸ್ತಾನೆ. ರಮಾನಂದ ತೀರ್ಥಗಳು ಮತ್ತೆ ಮಹಾನ್ ಯತಿವರ್ಯರು ಮಹಾಪ್ರಭುಗೆ, ಅವನಿಗೆ ಅಲ್ಲಿ ಹೆಸರು ಬರುತ್ತೆ ಮಹಾಪ್ರಭು ಅಂತ. ಯಾಕೆ ಹಂಗೆ ಬರುತ್ತೆ ಅದು ಹೇಳಿಬಿಟ್ಟು ನಿಲ್ಲಿಸ್ಬಿಡ್ತೀನಿ. ಪಾಠ ಮಾಡುವಾಗ, ಮಹಾನ್ ಗುರುಗಳು ಪಾಠ ಮಾಡುವಾಗ, ತಡಿಯ ಅವನು ಚೈತನ್ಯ ಬರಲಿ, ಗೌರಾಂಗ ಬರಲಿ, ತಡಿ. ಇದು ಮೊದಲಿಂದಲೂ ಇದೆ ಎಲ್ಲರಿಗೂ, ಈಗ ಅಂತ ಯಾಲ್ಲ, ಅದು ಮನುಷ್ಯದ ಕುಲದಲ್ಲೇ ಬಂದ್ಬಿಟ್ಟಿದೆ ಅದು. ಕೆಲವರು ಮದುವೆ ವಿಷ್ಣು ಪ್ರಿಯ, ಒನ್ ಆಫ್ ದ ಬೆಸ್ಟ್ ಅವಳು ಎಂಥ ಸುಂದರಿ, ಅವಳು ಸೌಂದರ್ಯದ ಸಾಕಾರ ರೂಪನೇ ಅವಳು ಮದುವೆ ಬಿಟ್ಟು ಬಂದಿದ್ದಾನೆ ಅಂತ ಹೇಳ್ತಾರೆ ಇವರು. ಇವ್ರನ್ನ ನಾವು ಕಾಯ್ಬೇಕಂತ ಇವ್ರು ಪಾಠಕ್ಕೆ ಮಾತಾಡ್ತಾರೆ. ಕಿವಿಗೆ ಬೀಳುತ್ತೆ ತೀರ್ಥರಿಗೆ, ಪಾಪ ಯಾಕೆ ಹೀಗೆ ಮಾತಾಡ್ತಾರೆ ಅಂದ್ಬಿಟ್ಟು ಅವನು ಮದುವೆ ಆಗಿ ವಿಷ್ಣುಪ್ರಿಯನ ಬಿಟ್ಟು ಬಂದಿದ್ದಾನೆ ಎಂದಾಗ ಇವ್ರಿಗೆ ಅದು ಅರಗಿಸ್ಕೊಳಕ್ಕಾಗಲ್ವಲ್ಲ. ಸರಿ, ಅವತ್ತು ಪಾಠ ಆರಂಭ ಆದಮೇಲೆ ಬಾಮಗು ಅಂತ ಕರೀತಾರೆ. ಗೌರಾಂಗ ಚೈತನ್ಯ ದೇವ ಬಂದು ಕೂತ್ಕೊಳ್ತಾನೆ. ಕೂತ್ಕೊಂಡ್ಮೇಲೆ ಹೇಳ್ತಾರೆ, ಸ್ವಲ್ಪ ಸಿಹಿನ ತೆಗೆದುಕೊಂಡು ಕಲ್ಸಕ್ಕರೆ ತಗೊಂಬನ್ನಿ, ಕಲ್ಸಕ್ಕರೆ ಪುಡಿನೆಲ್ಲ ತೆಗೊಂಬನ್ನಿ. ಆ ಕಲ್ಸಕ್ಕರೆಯನ್ನು ಎಲ್ಲಿ ನಾಲ್ಗೆ ಚಾಚು ನಾಲ್ಗೆನ ಹೊರಗಡೆ, ಆ ನಾಲ್ಗೆ ಮೇಲೆ ಆ ಪುಡಿನ ಹಾಕ್ತಾರೆ. ಯಾರು? ತೀರ್ಥರು, ರಮಾನಂದ ತೀರ್ಥರು. ಹಾಕಿ ನೋಡ್ತಿರ್ತೀವಿ ಎಲ್ಲರೂ, ಅವಾಕ್ಕಾಗಿ ನೋಡ್ತಿದ್ರಿ. ಸಕ್ಕರೆ ಅಂದ್ರೆ ಸಾಕು ನೀರು ಬರ್ತಾ ಇದೆ. ಬಾಯಿ ಮೇಲೆ ಹಿಂಗೆ ಇಷ್ಟ ಹಾಕ್ಬಿಟ್ಟಿದ್ದಾರೆ ಅಂತ ನುಂಗ್ಕೊಂಡ್ಬಿಡ್ತಾನೆ. ಅಷ್ಟು ಸಕ್ಕರೆ ಹಾಕಿದ್ರೆ ಇನ್ನೊಬ್ಬನ ಕರೀತಾರೆ, ಬಾಯಿ ಒಂದು ವಸ್ತ್ರ ತೆಗೆದುಕೊಂಬ, ವಸ್ತ್ರ ತಗೊಂಡ್ಬರ್ತಾರೆ. ಇನ್ನೊಬ್ಬ ಸ್ವಲ್ಪ ಚೆನ್ನಾಗಿರ್ತಾನೆ, ಬಾಲ ಈ ಕಡೆ ನೀನು ಊದ್ಬಿಡು ಉಫ್ ಅಂತ. ಆ ನಾಲ್ಗೆ ಮೇಲ್ಗಡೆ ಉಫ್ ಅಂತ ಉತ್ತಾನ. ಒಂದು ಕಡಾನು ನಾಲ್ಗೆ ಮೇಲೆ ಅಂಟ್ಕೊಂಡಿರ್ಲಿಲ್ಲ, ಸಕ್ಕರೆಯ ಕಡ ಒಂದು ಕಡಾನು. ಎಂತಹ ವೈರಾಗ್ಯ, ಎಂತಹ ವಿರಾಗ, ಎಂತಹ ಶಕ್ತಿ. ಆಗ ಅವರು ಹೇಳ್ತಾನೆ, ಇವನು ಬರೀ ಚೈತನ್ಯ ಪ್ರಭು ಅಲ್ಲ, ಮಹಾಪ್ರಭು ಇವನು. ಇನ್ಯಾರಿಗೂ ಆ ಒಂದು ಪದವನ್ನು ಕೊಟ್ಟಿಲ್ಲ, ಮಹಾಪ್ರಭು. ನಮಗಾಗುತ್ತಾವೆಲ್ಲ ಆಗೋದಿಲ್ಲ. ಆದರೆ ಕೃಷ್ಣ ಪರಮಾತ್ಮನ ರಾಧೆಯ ಆ ರೂಪ
ಕಲಿಯುಗದಲ್ಲಿ ಜನಗಳಿಗೆ ನೋಡೋ ಬರೀ ಅದಲ್ಲ ಜೀವನ, ಇಂಥ ಜೀವನ ಇದೆ ನೋಡು ಅಂತ ಹೇಳಿ ತೋರಿಸ್ಬಿಡ್ತಾರೆ. ಆವತ್ತಿಂದ ಎಲ್ಲರೂ ಅವನು ಶಿಷ್ಯರಾಗ್ಬಿಡ್ತಾರೆ. ತಪ್ಪಾಯಿತು, ವಿಷ್ಣುಪ್ರಿಯ ಹಾಗೆ ಹೀಗೆ ಅಂತ ಮಾತಾಡಿದ್ರು. ಅದೇನು ಗೊತ್ತಿಲ್ಲ ನನಗೆ, ಅದು ಗೊತ್ತೇ ಇಲ್ಲ ನನಗೆ, ಎಲ್ಲ ಬಿಟ್ಬಿಟ್ಟಿದ್ದೀನಿ. ಗಯಾಗೆ ಹೋಗಿ ಸನ್ಯಾಸತ್ವನೂ ತೆಗೆದುಕೊಂಡಿದ್ದೀನಿ. ನನಗೆ ಗುರುಗಳು ಹೆಂಗೆ ಹೇಳಿದ್ರು ಹಾಗೆ ನಾನು ಮಾಡಿದ್ದು. ಅದು ಮಹಾಪ್ರಭು ಅನ್ನೋ ಹೆಸರು ಬಂತು. ಅನೇಕ ವಿಚಾರಗಳಿದೆ. ಆತ್ಮ ನಿವೇದನೆ ಮಾಡ್ಕೊಂಡ್ಬಿಟ್ಟಿದ್ಮೇಲೆ ಅವ್ರಿಗೆ ಯಾರು ಏನು ಮಾಡ್ಲಿಕ್ಕಾಗತ್ರಿ? ಇದು ಹೇಳಿ ಮುಂದಿನ ಸರಿ ಈ ಮಹಾಪ್ರಭುವಿನ ವಿಚಾರವನ್ನು ಮುಂದೆ ಹೇಳ್ತೀನಿ. ಅವರಿಗೆ ಸನ್ಯಾಸವನ್ನು ಕೊಟ್ಟವರು ಕೇಶವ ಭಾರತಿ ಅಂತ. ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಸನ್ಯಾಸವನ್ನು ತೆಗೆದುಕೊಂಡು ಭಕ್ತಿಯ ಒಂದು ಹೊಸ ಸೆಕೆಯನ್ನು, ಹೊಸ ಸಂಪ್ರದಾಯವನ್ನು ಈ ಜಗತ್ತಿಗೆ ಕೊಟ್ಟಂತಹ ಮಹಾಪ್ರಭು ಚೈತನ್ಯ ಮಹಾಪ್ರಭು. ನ್ಯೂಯಾರ್ಕ್ ಸಿಟಿನಲ್ಲಿ, ಸಿಡ್ನಿನಲ್ಲಿ, ಮೆಲ್ಬೋರ್ನ್ನಲ್ಲಿ ಎಲ್ಲಿ ನೋಡಿ, ಸೌದಿ ಅರೇಬಿಯಾದಲ್ಲಿ ಎಲ್ಲಿ ನೋಡಿ ಕೃಷ್ಣ 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 ಕೃಷ್ಣ. ಎಲ್ಲಿ ನಾವೆಲ್ಲಿ ಅವರೆಲ್ಲಿ? ನಾವು ಸುಮ್ಮನೆ ಹಿಂದೂಗಳು ಅವು ಅಂತ ಕೂಗಾಡ್ತೀವಿ. ನಾವು ಯಾರ ಹತ್ರನೂ ಮಾತಾಡಬಾರ್ದು. ನಮ್ಮ ಧರ್ಮವನ್ನು ಪಾಲಿಸ್ಕೊಂಡು ಹೋದ್ರೆ ಸಾಕು, ಸ್ಟ್ರಾಂಗ್ ಆಗಿಬಿಡ್ತೀವಿ ನಾವು. ಆ ಪಾಲಿಸೋಕ್ಕಾಗ್ತಿಲ್ಲ ನಮಗೆ. ಶಿಕ್ಷಣದಲ್ಲಿ ಬಿಡ್ತಾ ಇಲ್ಲ. ಶಿಕ್ಷಣದಲ್ಲಿ ಭಗವದ್ಗೀತೆ ಹೇಳ್ಕೊಡು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ಎಷ್ಟು ಜನ ಒಪ್ಕೋತಾ ಇದ್ದಾರೆ? ಅವರು ಸೆಕ್ಯುಲರ್ ಅಂತಾರೆ, ಇವರು ಭಗವದ್ಗೀತೆ ಯಾವ ದೇವ್ರಿಗೂ ಸೇರಿದ್ದಲ್ಲ. ಭಗವದ್ಗೀತೆ ಸೇರಿದ್ದು ಇಡೀ ಪ್ರಪಂಚಕ್ಕೆ, ವಿಶ್ವಕ್ಕೆ. ವಿಶ್ವಗೀತೆ ಭಗವದ್ಗೀತೆ. ಇಡೀ ವಿಶ್ವದಲ್ಲಿ ಯಾವುದಾದ್ರು ಒಂದು ಪುಸ್ತಕ ವಿಶ್ವದ ಎಲ್ಲ ಭಾಷೆಯಲ್ಲಿ ತರ್ಜುಮೆ ಆಗಿದೆ ಅಂದರೆ ಭಗವದ್ಗೀತೆ. ಅದು ಇವ್ರಿಗೆ ಅವ್ರಿಗೆ ಅಲ್ಲ, ಅದು ಮನುಷ್ಯ ಕುಲಕ್ಕೆ ನೀಡಿರುವಂತಹ ಒಂದು ಗೈಡ್ ಬುಕ್. ಅದು ಒಂದು ಗೈಡ್ ಅದು ಮನುಷ್ಯ ದೈವತ್ವದಡೆಗೆ ಹೋಗಲಿಕ್ಕೆ ಅದು ಒಂದು ಟೆಕ್ಸ್ಟ್ ಬುಕ್. ಅದು ಡೋಂಟ್ ಲಿಮಿಟ್ ಇಟ್ ಫಾರ್ ಜಸ್ಟ್ ಫಾರ್ ಹಿಂದೂಸ್, ಫಾರ್ ದಿಸ್ ಪೀಪಲ್, ಫಾರ್ ದಟ್ ಈಸ್ ಯೂನಿವರ್ಸಲ್ ಗೀತಾ. ದಟ್ ಈಸ್ ಆರ್ನಾಲ್ಡ್ ಟಾನ್ಬಿ ಅಂತ ಒಂದು ಇಂಗ್ಲೀಷ್ನಲ್ಲಿ ಬರೆದಿದ್ದಾನೆ. ಆ ಪುಸ್ತಕನ ಸಾಂಗ್ ಆಫ್ ಗಾಡ್ ಅಂತ ಬರೀತಾನೆ. ಎಷ್ಟು ಚೆನ್ನಾಗಿದೆ. ನಮ್ಮಲ್ಲೆಲ್ಲ ಇದೆ ಭಗವದ್ಗೀತೆ. ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ. ಜಯ ರಾಮಕೃಷ್ಣ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ದೃಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಶನಿವಾರ 10ನೇ ತಾರೀಕು ಸ್ವಾಮಿ ವಿವೇಕಾನಂದರ 163ನೇ ಜನ್ಮ ದಿನೋತ್ಸವ. ಸ್ವಾಮಿ ವಿವೇಕಾನಂದರದ್ದು 163ನೇ ಜನ್ಮ ದಿನೋತ್ಸವ. ನಾವು ಹಬ್ಬ ಅಂದರೆ ನಮ್ಮ ತಾತನಿಗೆ ಹಬ್ಸ್ಕೋತೀವಿ. ಇನ್ನು ಸ್ವಲ್ಪ ಹಬ್ಬ ಅಂದರೆ ಅವ್ರದ್ದೊಂದು 2 ತಾತ ಇದ್ದರೆ ಜ್ಞಾಪಿಸ್ಕೋತೀವಿ. ಇದ್ದರೆ ಅವ್ರಿಗೆ ಗೊತ್ತಿದ್ದರೆ ಅಷ್ಟೇ. ಅಲ್ಲಿಗೆ ನಮ್ಗೆ 3-4 ತಲೆ ಕ್ಲೋಸ್. 163 ಇಯರ್ಸ್ ಆಗಿದೆ ಸ್ವಾಮಿ ವಿವೇಕಾನಂದರದು ಹುಟ್ಟಿ. ಇವತ್ತಿಗೂ ಜ್ಞಾಪಿಸ್ಕೋತೀವಿ. ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರ ಇರೋರಿಗೆ ಇವರೆಲ್ಲ ಅಜರಾಮರರಾಗಿರ್ತಾರೆ. ನಮ್ದು ಎಷ್ಟು ಯಾರು ಈಗ ಎಷ್ಟು ಜನ ಲೈನ್ಗೆ ಹೇಳ್ತೀನಿ ಜ್ಞಾಪಿಸ್ಕೋತೀರ? ಅವ್ರನ್ನೆಲ್ಲ ಮರ್ತೇ ಹೋಗಿದೆ. ಅವನಾ ಅಂತಾರೆ ಎಷ್ಟೋ ಜನ. ಇಲ್ಲಿ 85 ಅವ್ರು ಇದ್ರಾ
ಇಷ್ಟು ದಪ್ಪ ಬಾಯ್ತೆ, ಕಪ್ಪೆ ಹೊಟ್ಟೋಗುತ್ತೆ ಬಾಯಿ ಮುಚ್ಚುವಂಥದ್ದು. ನಮಗಷ್ಟೇ ಗೊತ್ತಾಗೋದು. 163 10ನೇ ತಾರೀಕು ಸ್ವಾಮಿ ವಿವೇಕಾನಂದರ ಜಯಂತಿ. ಬೆಳಗ್ಗೆ ಉಷಾ ಕೀರ್ತನೆ, ಸುಪ್ರಭಾತ, ವೇದ ಪಾಠ. ವಿವೇಕಾನಂದರಿಗೆ ಬಹಳ ಇಷ್ಟ ಅವೆಲ್ಲ. ಸಾಯಂಕಾಲ 5:30 ವಿಶೇಷವಾದ ನಾಮ ಸಂಕೀರ್ತನೆ ಮತ್ತು ವಿವೇಕಾನಂದರ ವಿಚಾರಧಾರೆಗಳ ಒಂದು ಝಲಕ್ ಕೊಡ್ತೀವಿ. ಮಧ್ಯಾಹ್ನ ವಿಶೇಷವಾದ ಒಂದು ಕಾರ್ಯಕ್ರಮ ಇದೆ. ಬೆಂಗಳೂರಿನ ಸುಮಾರು 100 ಜನ ಪೊಲೀಸ್ ಅಧಿಕಾರಿಗಳು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸೋ ಥರ ನಾವು ಮಾಡ್ತಾ ಇದ್ದೀವಿ. ನನ್ನನ್ನು ಉಪನ್ಯಾಸಕ್ಕೆ ಕರೆದ್ರು. ಅವತ್ತೇ ಇಟ್ಕೊಳ್ಳಿ ಅಂತ ಹೇಳಿದ್ರು, ಶನಿವಾರ. ಆಗಲಿ ಸ್ವಾಮೀಜಿ ಅಂದರು. ಅವ್ರಿಗೆ ಗೊತ್ತಿಲ್ಲ ಒಳಗುಟ್ಟು. ಸೊ 100 ಜನ ಪೊಲೀಸ್ ಆಫೀಸರ್ಸ್ಗೆ ನಾನು ಮಾತಾಡ್ತಾ ಇದ್ದೆ. ವಿಷಯ ಪೊಲೀಸ್ ಆಗಿ ಧರ್ಮ ಮತ್ತು ಕರ್ತವ್ಯ ಜೊತೆಯಲ್ಲಿ ಮೊರಾಲಿಟಿ, ಎಥಿಕ್ಸ್, ಹ್ಯೂಮನಿಸಮ್ ಎಲ್ಲ ಮಿಕ್ಸ್ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡ್ತೀನಿ. ಅವರ ಜೀವನದಲ್ಲಿ ಅಂಥ ಒಂದು ಉಪನ್ಯಾಸ ಕೇಳಿರಬಾರ್ದು. ಯಾಕೆಂದರೆ ಅಲ್ಲಿ ನಾನೊಬ್ಬನೇ ಮಾತಾಡೋದು, ಬೇರೆ ಯಾರೂ ಇಲ್ಲ. ಫಸ್ಟ್ ಸೆಷನ್ ನಾನು ಬೆಳಗ್ಗೆ 11 ಗಂಟೆಗೆ ಶುರು ಆಗುತ್ತೆ. 10:30 ನಾಮ ಸಂಕೀರ್ತನೆ. ತದನಂತರ ವಿಚಾರಿಸ್ತೀನಿ, ಅದನ್ನೇನಾದರೂ ಆನ್ಲೈನಲ್ಲಿ ಕೊಡ್ತೀರಾ ಅಂತ ಕೇಳ್ತೀನಿ. ಕೊಡೋ ಹಾಗಿದ್ರೆ ಇದನ್ನೇ ಹಾಕಿಬಿಡ್ಬೋದು, ನೋಡೋಣ. ಇಲ್ಲದೆ ಇದ್ದರೆ ರೆಕಾರ್ಡ್ ಮಾಡಿಬಿಡ. ಸೊ ಇದಿಷ್ಟು. ಸೊ ಮಧ್ಯಾಹ್ನದ ಮಾತ್ರ ಪ್ರೋಗ್ರಾಮ್ ಇರಲ್ಲ. ಅದು ಅವ್ರಿಗೋಸ್ಕರ 100 ಜನ ಆಫೀಸರ್ಸ್, ಪೊಲೀಸ್ ಆಫೀಸರ್ಸ್, ಅವ್ರಿಗೆ ಡ್ಯೂಟಿ ಆ್ಯಂಡ್ ಧರ್ಮ ಅದರ ಬಗ್ಗೆ ನಾನು ಒಂದು ವಿಚಾರವನ್ನು ಮಂಡಿಸ್ತಾ ಇದ್ದೀನಿ. ಶನಿವಾರ ನಿಮ್ಮೆಲ್ಲರಿಗೂ ಸ್ವಾಗತ ಇದೆ. ಸಾಯಂಕಾಲದ 5:30 ಕಾರ್ಯಕ್ರಮಕ್ಕೆ ಮತ್ತು ಬೆಳಗಿನ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಮಂಗಳವಾರ ಸಂಕಷ್ಟ ಪೂಜೆ. ಯಾರ್ಯಾರಿಗೆ ಸಾಧ್ಯವಾಗುತ್ತೋ ಅವರು